ಯಾರೆಲ್ಲ ಈ ವಿಡಿಯೋ ನೋಡ್ಬಿಟ್ಟು ಶೇರ್ ಮಾಡ್ತೀರಾ ಅವ್ರಿಗೆಲ್ಲ 15,000 ರೂಪಾಯಿ ಆರ್ವೋ ಫ್ರೀ. 67,000 ರೂಪಾಯಿ ಗಾಡಿ ಅಣ್ಣ, ಅದ್ರ ಜೊತೆ 18,000 ರೂಪಾಯಿ ಆರ್ವೋ ಫ್ರೀ. 75,000 ರೂಪಾಯಿ ಗಾಡಿ, ಇದಕ್ಕೂ ಕೂಡ 18,000 ರೂಪಾಯಿ ಆರ್ವೋ ಫ್ರೀ. ಬಾರಣ ಈ ಗಾಡಿ ಅಣ್ಣ, ಎರಡು ಒಂದೇ ಕಲರ್, ಇದಕ್ಕೂ ಕೂಡ ಫ್ರೀ. ಬರೋಣ ಮಗಣ. 200 ಕಿಲೋಮೀಟರ್ ಮೈಲೇಜು, ಇದು ಬುಕ್ ಮಾಡ್ತೀರಾ, ಇದಕ್ಕೂ ಕೂಡ ಇದು 18,000 ರೂಪಾಯಿ ಫ್ರೀ. ಏನಣ್ಣ ಇಷ್ಟೇ ಗಾಡಿಗೆ ಫ್ರೀ ಕೊಟ್ಟಿದ್ದೀನಂತೆ, ಅದರಲ್ಲೂ ಇದು ಪ್ರೀಮಿಯಂ ಗಾಡಿ, ಇದಕ್ಕೂ ಕೂಡ 18,000 ರೂಪಾಯಿ ಇದು ಫ್ರೀ ಕಾರಣ. ಅದು ಇದೆಷ್ಟು 200 ಕಿಲೋಮೀಟರ್ 1,25,000 ರೂಪಾಯಿ ಆನ್ ರೋಡ್ ಮಾತ್ರ ಅಷ್ಟೇ. 240 ಸೇಲ್ಸ್ ಕೌಂಟರ್ಗಳನ್ನ ಮಾರ್ಕೆಟ್ ಅಲ್ಲಿ ಓಪನ್ ಮಾಡ್ತಾ ಇದೀವಿ. ಒಂದ್ಸರಿ ಚಾರ್ಜ್ ಮಾಡಿದ್ರೆ 200 ಕಿಲೋಮೀಟರ್ ಹೋಗುತ್ತೆ. ಇಡೀ ಮಾರ್ಕೆಟ್ ಅಲ್ಲ, ಇಡೀ ಇಂಡಿಯಾ ತಿರ್ಕ ಬನ್ನಿ, ನಿಮಗೆ 5,000 ಕೊಟ್ಟು ಬುಕ್ ಮಾಡ್ಕೊಂಡು 5 ದಿನ ಟೈಮ್ ಕೊಡ್ತೀನಿ. ಎಲ್ಲಿ ನಿಮಗೆ ಕಡಿಮೆ ಸಿಗುತ್ತೆ ಅಲ್ಲೇ ತಗೊಳ್ಳಿ, ಇಲ್ಲ ಅಂತಂದ್ರೆ ಬಂದು ನಮ್ಮ ಮೈ ವಿಸ್ಟೋರ್ಲ್ಲ ತಗೊಳ್ಳಿ ಮೇವ್ ಎನರ್ಜಿ ಗಾಡಿನ. ಇಷ್ಟ ಆಗ್ಲಿಲ್ಲ ಅಂದ್ರೆ ಆರಾಮಾಗಿ ರೀಫಂಡ್ ಮಾಡ್ತೀವಿ. ಸೊ ಕ್ಯಾನ್ಸಲ್ ಮಾಡ್ಕೋಬಹುದು 100% ಗ್ಯಾರಂಟಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಅಗೇನ್ ಮತ್ತೆ ಬರ್ತಾನೆ ಇದ್ದೀನಿ ಮೈ ವಿಸ್ಟೋರ್ಗೆ. ಈ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂದ್ರೆ, ಆಲ್ಮೋಸ್ಟ್ ಮೈ ವಿಸ್ಟೋರ್ ಅಲ್ಲಿ ವಿಡಿಯೋ ಮಾಡಿದ ತಕ್ಷಣ ಆಲ್ಮೋಸ್ಟ್ ಕಾಮೆಂಟ್ ಆಗ್ತಾ ಇದ್ರಿ, ಕೆಲವು ಜನ ಹೇಳ್ತಾ ಇದ್ರಿ ಏನು ಸರ್ವಿಸ್ ಕೊಡಲ್ಲ. ಈಗ ಒಂದು ಸ್ಯಾಮ್ಸಂಗ್ ಮೊಬೈಲ್ ತಗೊಂತೀವಿ, ಸ್ಯಾಮ್ಸಂಗ್ ಕೊಟ್ಟೋನ್ ಹತ್ರನೇ ಹೋಗಲ್ಲ ಸರ್ವಿಸ್ಗೆ, ಆ ಮೇನ್ ಕಂಪ್ನಿ ಅಥರೈಸೇಷನ್ ಎಲ್ಲಿರುತ್ತೋ ಅಲ್ಲಿ ಹೋಗ್ತೀವಿ. ಅದೇ ತರನೇ ಥರ್ಡ್ ಪಾರ್ಟಿ ಬ್ರ್ಯಾಂಡ್ಗಳನ್ನ ಇವರು ಹೊಂದಿರೋದ್ರಿಂದ, ಸೊ ಆ ಸರ್ವಿಸ್ ಅವ್ರು ಕೊಡದೇ ಇರೋದ್ರಿಂದ ಇವರ ಓನ್ ಬ್ರ್ಯಾಂಡೇ ತಂದಿದ್ದಾರೆ. ಈಗ ಇವರ ಓನ್ ಬ್ರ್ಯಾಂಡ್ ಅಲ್ಲೇ ಮೈ ವಿ ಸ್ಟೋರ್ ಅಲ್ಲಿ ಇವ್ರದೇ ಆಗಿರ್ತಕ್ಕಂಥ EV ಬೈಕ್ಗಳನ್ನ ತಂದಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ಮೈ ವಿ ಸ್ಟೋರ್ ಅಡ್ರೆಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈ ಮೈ ವಿ ಸ್ಟೋರ್ ನ ಅಡ್ರೆಸ್ ಹೇಳೋದಾದ್ರೆ, ಬೆಂಗಳೂರಿನ ರಾಜಾಜಿನಗರ ರಾಜ್ಕುಮಾರ್ ರೋಡ್ ಅಲ್ಲಿ ಬರ್ತಕ್ಕಂಥ ICICI ಬ್ಯಾಂಕ್ ಆಪೋಸಿಟ್ ಇದೆ. ಇನ್ನು ಜಾಸ್ತಿ ಡೀಟೇಲ್ಸ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಪುನೀತ್ ಸರ್ ಹತ್ರ. ಏನು ಯಾವ ತರ ಏನು ಇದನ್ನ ತಗೊಳೋದ್ರಿಂದ ಏನ್ ಬೆನಿಫಿಟ್, ಮಾರ್ಕೆಟ್ ಅಲ್ಲಿ ತುಂಬಾ ಬ್ರ್ಯಾಂಡ್ಗಳಿದಾವೆ, ದೊಡ್ಡ ಬ್ರ್ಯಾಂಡ್ಗಳಿದಾವೆ, ಇವನ್ನೇ ಯಾಕೆ ತಗೋಬೇಕು ಏನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆ. ನೀವು ನನಗೆ ಆಫ್ ಕ್ಯಾಮ್ರಾ ಹೇಳಿದ್ದನ್ನ ಆನ್ ಕ್ಯಾಮ್ರಾ ಜನಗಳಿಗೆ ಹೇಳಿದ್ದೀನಿ ಅಲ್ವಾ? ನಿಮ್ದೆ ಓನ್ ಬ್ರ್ಯಾಂಡ್ ತಂದಿದ್ದೀರಾ, ಸರ್ವಿಸ್ ರಿಸ್ಕ್ ಅಂತ ಇದ್ದೀರಾ, ಅದನ್ನ ಚೆನ್ನಾಗಿ ಕೊಡ್ಬೇಕು ಸರ್ವಿಸ್ ಅನ್ನೋ ಉದ್ದೇಶದಿಂದ ಬಂದಿದ್ದೀರಾ. ಅದಕ್ಕೊಂದು ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ನಿಮ್ಮ ಓನ್ ಬ್ರ್ಯಾಂಡ್ಗೆ. ಥ್ಯಾಂಕ್ ಯು. ಹೇಳಿ ಸರ್, ನಿಮ್ಮ ಉದ್ದೇಶ ಏನು? ನಮ್ಮ ಒಂದು ಉದ್ದೇಶ ಬಂದ್ಬಿಟ್ಟು, ನಮ್ಮ ಒಂದು ಕಂಪನಿ ಹೆಸರು ಕೂಡ ಅಷ್ಟೇ, ನೀವು ನೋಡ್ತಾ ಇರ್ಬೋದು, ಮೇವ್ ಎನರ್ಜಿ. ಅಂದ್ರೆ ಮನೆಗೊಂದು EVನ ಯಾವ ರೀತಿ ತಲುಪಿಸಬೇಕು, ಇದರ ಉದ್ದೇಶ ಇಟ್ಕೊಂಡು ನಾವು ಪದೇ ಮಾರ್ಕೆಟ್ ಅಲ್ಲಿ ಪೆನೆಟ್ರೇಟ್ ಮಾಡ್ತಾ ಇದೀವಿ, ಮಾಡ್ತೀವಿ. ಸೊ ಇದರ ಉದ್ದೇಶ ಏನು ಅಂದ್ರೆ, ಮನೆಗೊಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇರಬೇಕು. ಇದ್ರೆ ಏನಾಗುತ್ತೆ, ನಮ್ಮ ಒಂದು ಇಂಟರ್ನಲ್ ಫೈನಾನ್ಷಿಯಲ್ ಕ್ರೈಸಿಸ್ ನಮಗೆ ಈಸಿಯಾಗಿ ಆಗುತ್ತೆ, ಫ್ಲೋ ಆಗುತ್ತೆ. ಎರಡನೇದು, ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬಿಸ್ನೆಸ್ ಮಾಡಬೇಕು ಅಂದರೆ ಎಲ್ಲ ಡೀಲರ್ಶಿಪ್ ಮಾಡಬೇಕು, ಅದು ಇದು ಅಂತ ಎಲ್ಲ ಸುಮ್ಮನೆ ಜನ ಓಪನ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ರು. ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವು ಒಂದು ಸಿಂಪಲ್ ಬಂಡವಾಳದಿಂದನೂ ಕೂಡ ಈ ಒಂದು ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ನ ನೀವು ಆಪರೇಟ್ ಮಾಡ್ಬೋದು. ನಿಮ್ಮ ಒಂದು ಯಾವುದೇ ಒಂದು ಗ್ರಾಮ ಇರಲಿ, ಯಾವುದೇ ಹೋಬಳಿ ಇರಲಿ, ಯಾವುದೇ ತಾಲೂಕು ಇರಲಿ, ಯಾವುದೇ ಜಿಲ್ಲೆ ಇರಲಿ, ಪ್ರತಿಯೊಬ್ಬರು ಕೂಡ ಒಂದು ಅತ್ಯಂತ ಕಡಿಮೆ ಅಂದರೆ 5.5 ಲಕ್ಷ ರೂಪಾಯಿಂದ ನೀವು ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬಿಸ್ನೆಸ್ ಮಾಡ್ಬೋದು. ಹಂಗಂತ ಹೇಳ್ಬಿಟ್ಟು ಶೋರೂಮ್ ಮಾಡೋ ಅವಶ್ಯಕತೆ ಇಲ್ಲ, ಮ್ಯಾನ್ ಪವರ್ ಅವಶ್ಯಕತೆ ಇಲ್ಲ ನಿಮಗೆ, ಅದೇ ರೀತಿ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ. ನೀವು ಒಂದು ಕಂಪ್ನಿಲಿ ನಾವು ಯಾವ ರೀತಿ ನೀವು ಒಂದು ನಮ್ಮ ಕಂಪನಿಯನ್ನು ಒಂದು ಫೀಲಿಂಗಲ್ಲಿ ನೀವು ಇದನ್ನು ಆಪರೇಟ್ ಮಾಡ್ಬೋದು, ಆ ರೀತಿ ಒಂದು ಪ್ರೋಸೆಸ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿರೋವಂಥದ್ದು. ಏನಕ್ಕೆ ಅಂತ ಅಂದರೆ, ಎಲ್ಲರೂ ಕೂಡ 108 ಬ್ರ್ಯಾಂಡ್ಗಳ ಮೇಲೆ ಹಿಂದೆ ಓಡೋಗ್ತಾ ಇದ್ರು. ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಏನು ಮಾಡಿದ್ವಿ, ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಒಂದು ಡೀಲರ್ಶಿಪ್ ಮಾಡಬೇಕು ಅಂತ ಇಂಟ್ರೆಸ್ಟಿಂಗ್ ಇರ್ತಾರೆ, ಅವರಿಗೆ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರಿಗೆ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಒಂದು ಕೊಡ್ತಾ ಇದೀವಿ. ಎರಡನೇದು ಬಂದ್ಬಿಟ್ಟು, ಅವರು ಕೂಡ ಒಂದು ಶೇರ್ ಕಂಪ್ನಿ ಒಂದು ಚಿಕ್ಕ ಒಂದು ಶೇರ್ ಥರ ಕೊಟ್ಟಾಗ ಏನಾಗುತ್ತೆ, ನಂದು ಕಂಪನಿ ಇದು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು 10 ಕೋಟಿ ಇಲ್ಲ 20 ಕೋಟಿ ದುಡ್ಡು ಹಾಕ್ಬಿಟ್ಟು ಒಂದು ದೊಡ್ಡ ಕಂಪ್ನಿ ಮಾಡೋದಕ್ಕಾಗಲ್ಲ. ಆದರೆ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಅದೇ ಥರನೇ ಪ್ರತಿಯೊಬ್ಬರು ಕೂಡ ಇದರ ಇನ್ವಾಲ್ವ್ಮೆಂಟ್ ಆದರೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿ ಒಳ್ಳೆ ಪ್ರೈಸ್ಗೆ ನಾವು ಮಾರ್ಕೆಟ್ಗೆ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಚಾಲೆಂಜ್ ಮಾಡಿ ಹೇಳ್ತೀನಿ ಬೇಕಾದ್ರೆ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಇನ್ಸೆಂಟಿವ್ ಸ್ಟ್ರಕ್ಚರ್ ಕೂಡ ಇದರಲ್ಲಿ ಮಾಡಿರುವಂಥದ್ದು. ಅದೇ ಥರ ಒಂದು ವೆಹಿಕಲ್ ಸೇಲ್ ಮಾಡಿದ್ರೆ ಒಳ್ಳೆ ಮಾರ್ಜಿನ್ ಕೂಡ ನಾವಿಲ್ಲಿ ಕೊಡ್ತಿರೋವಂಥದ್ದು. ಸೊ ಇಲ್ಲಿ ನಾವು ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕೂಡ ನಾವು ಸೇಲ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಈಸಿಯಾಗಿ, ಈಗ ಸಪೋಸ್ ಬೀದರಲ್ಲಿ ಯಾರೊಬ್ಬರಿಗೆ ಗಾಡಿ ಬೇಕು ಅಂತ ಅಂದರೆ, ಇಲ್ಲ ಸಕಲೇಶ್ಪುರದ ಯಾರೋ ಗಾಡಿ ಬೇಕು ಅಂತಂದರೆ, ಅಲ್ಲಿನ ನಿಯರೆಸ್ಟ್ ಸೇಲ್ಸ್ ಕೌಂಟ್ರಿಂದ ಅವರು ಗಾಡಿ ತೊಗೋಬೋದು. ಹಂಗಂತ ಹೇಳ್ಬಿಟ್ಟು ಸೇಲ್ಸ್ ಕೌಂಟರ್ ಅಂದ ತಕ್ಷಣ ಯಾವುದೇ ಕಾರಣಕ್ಕೂ ಅವರು ಶೋರೂಮ್ ಮಾಡೋ ಅವಶ್ಯಕತೆ ಏನಿಲ್ಲ. ಅವರ ಒಂದು ಪ್ರೆಸೆಂಟ್ ಅವ್ರು ಏನು ಶೆಡ್ ಇರುತ್ತೆ, ಇಲ್ಲ ಮನೇಲಿ ಏನು ಪ್ಲೇಸ್ ಇರುತ್ತೆ, ಆ ಪ್ಲೇಸಲ್ಲಿ ಅವ್ರು ಇಟ್ಕೊಂಡು ಅವರು ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲ ಅವರಿಗೆ ಸಪೋರ್ಟ್ ಓನ್ ಜಾಗ ಇತ್ತು ಅಂದರೆ ಅವರು ಅಲ್ಲಿ ಇಟ್ಕೋಬೋದು. ಅವ್ರದ್ದು ಯಾವುದೇ ರೀತಿ ರೆಂಟಲ್ ಎಕ್ಸ್ಪೆನ್ಸ್ ಈ ಥರದ್ದೆಲ್ಲ ಅವ್ರಿಗೆ ನಾವು ಬಿಲ್ಕುಲ್ ಅಲೋ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ, 90% ಆಫ್ ದಿ ಎಲೆಕ್ಟ್ರಿಕಲ್ ಟೂ ವೀಲರ್ ಸ್ಟಾರ್ಟ್ ಮಾಡೋರು ಹೆಂಗಿರ್ತಾರೆ ಅಂದರೆ, ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿರಲ್ಲ, ಮಾರ್ಕೆಟ್ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಅಂತ ದುಡ್ಡಿದೆ ನಾನು ಮಾಡ್ತೀನಿ ಅನ್ನೋರು 100% ಎಲೆಕ್ಟ್ರಿಕಲ್ ವೆಹಿಕಲ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ತುಂಬಾ ಅಡ್ವಾನ್ಸ್ ಆಗಿರೋ ಒಂದು ಪ್ಲಾಟ್ಫಾರ್ಮ್ ಇದು. ಇದ್ರ ಬಗ್ಗೆ ಗೊತ್ತಿದ್ದವರು ಎಕ್ಸ್ಪರ್ಟ್ಗಳ ಜೊತೆ ನೀವು ಕೈ ಜೋಡಿಸಿದ್ರೆ ಮಾತ್ರ, ಅಂದರೆ ನಮ್ಮಂಥವ್ರ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಈ ನೀವು ಒಂದು ಅರ್ನಿಂಗ್ಸ್ ಅನ್ನೋದನ್ನ ಮಾಡೋದಕ್ಕಾಗುತ್ತೆ. ಸೊ ಇಲ್ಲಾಂದ್ರೆ ಏನಾಗುತ್ತೆ, ನೀವು ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ಮಾಡ್ತಾ ಇರ್ತಾರೆ. ಇವತ್ತು ಬೇರೆ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿಗಳು ಸಕ್ಸಸ್ ರೇಷಿಯೋ ಕಾಣ್ತಾ ಇದೆ. ಏನಕ್ಕೆ ಅಂತ ಅಂದರೆ, ಅವರೆಲ್ಲ ಡೈರೆಕ್ಟಾಗಿ ಕಸ್ಟಮರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅವ್ರದೇ ಒಂದು ಇಂಟರ್ನಲ್ ಸೇಲ್ಸ್ ಪಾಯಿಂಟ್ಗಳನ್ನ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಅದೇ ಸ್ಟ್ರಾಟಜಿ ನಾವೇನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವೊಂದು ಮೇವ್ ಎನರ್ಜಿನೂ ಕೂಡ ಅದೇ ಥರ ಒಂದು ಉತ್ತಮ ಮಟ್ಟದಲ್ಲಿ
ಮಾರ್ಕೆಟಿಗೆ ನಾವೀಗ ತಂದಿರುವಂಥದ್ದು ವಿಜಯ್. ಸರ್ ನೀವು ಹೇಳೋ ಪ್ರಕಾರ ಈಗ ಬರೀ ಬೈಕ್ನ ಸಿಂಗಲ್ ಆಗಿ ಸೇಲ್ ಮಾಡೋದು ಅಷ್ಟೇ ಅಲ್ಲ, ನೀವು ಕೂಡ ಬಿಸ್ನೆಸ್ ಮಾಡ್ಕೋಬಹುದು. ಶೋರೂಮ್ ಬೇಡ, ಕೆಲ್ಸಗಾರರು ಬೇಡ. ಹೌದು, ನೀವು ಕೊಡ್ತೀರಾ? ಹೌದು, ಆರ್ಡರ್ ನಾವು ಕೊಡ್ತೀವಿ. ಒಂದು ಅವರು ಕೂಡ ಸೇಲ್ ಮಾಡ್ಬೋದು. ಎರಡು, ಮೂರನೇದು ಏನಾಗುತ್ತೆ, ಮಾರ್ಕೆಟಲ್ಲಿ ನಂದು ಕಂಪನಿ ಅನ್ನೋ ಒಂದು ಫೀಲಿಂಗು ಪ್ರತಿಯೊಬ್ಬರು ಕನ್ನಡಿಗರಲ್ಲೇ ಬರುತ್ತೆ. ಯಾರೆಲ್ಲ ಸೇಲ್ಸ್ ಪಾಯಿಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಅಷ್ಟೇ ಅಲ್ವಾ? ಅಷ್ಟೇ. ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದೀವಿ, ಸರ್ವಿಸ್ಗೆ ಏನು ಮಾಡ್ತಾರೆ ಅಂತ ಒಂದು ಡೌಟ್ ಬರುತ್ತೆ. ಸರ್ವಿಸ್ಗೆ ನಾವೇನು ಮಾಡ್ತೀವಿ, ನಮ್ಮ ಕಂಪನಿಯಿಂದನೇ ಒಂದೊಂದು ಡಿಸ್ಟ್ರಿಕ್ಟ್ ಕೂಡ ನಮ್ಮ ಒಂದು ಸೇಲ್ಸ್ ಪರ್ಸನ್ ಹಾಕ್ಬಿಟ್ಟು ಆಲ್ರೆಡಿ ಎಲ್ಲ ಒಂದು ಎಕ್ಸಿಸ್ಟಿಂಗ್ ಬೇರೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬ್ರ್ಯಾಂಡ್ಗಳು, ಕಂಪ್ನಿಗಳು, ಶೋರೂಮ್ ಎಲ್ಲ ಕಡೆನೂ ಇದೆ. ಪಾಪ ಅವರಿಗೂ ಕೂಡ ಸರ್ವಿಸ್ಗೆ ಕರೆಕ್ಟಾಗಿ ಇನ್ಕಮ್ ಬರ್ತಾ ಇಲ್ಲ. ಅವ್ರ ಜೊತೆ ನಾವು ಒಂದು ಜೊತೆಗೂಡಿ ಒಂದು ಟೈಪ್ ಮಾಡಿಕೊಂಡು ಅವರಿಗೆ ನಾವು ಈ ಒಂದು ಆಪರ್ಚುನಿಟಿನ ಕೊಟ್ಟು, ಸೊ ಪ್ರತಿಯೊಂದು ಕೂಡ ಇಲ್ಲಿ ಸರ್ವಿಸ್ ಬಂತು, ಸರ್ವಿಸ್ ಇನ್ಕಮು ಬಂತು, ಸೊ ಸೇಲ್ಸು ಆಯಿತು ಅಂತ ಅಂದರೆ ಕಸ್ಟಮರ್ಗೆ ಏನು ಬೇಕಾಗಿಲ್ಲ. ಎಂಡ್ ಆಫ್ ದಿ ಡೇ ಅವರಿಗೇನು ಒಳ್ಳೆ ಗಾಡಿ ಬೇಕು, ಒಳ್ಳೆ ಸರ್ವಿಸ್ ಬೇಕು, ಒಳ್ಳೆ ಸ್ಪೇರ್ ಬೇಕು, ಒಳ್ಳೆ ಕರೆಕ್ಟಾಗಿ ವಾರಂಟಿ ಬೇಕು. ಇಷ್ಟು ಕೊಟ್ಟರೆ ಯಾವುದೇ ರೀತಿ ಎಲೆಕ್ಟ್ರಿಕಲ್ ವೆಹಿಕಲ್ ಬಿಸ್ನೆಸ್ ಮಾಡೋದಕ್ಕೆ ಯಾವ ರೀತಿ ಭಯ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿವರೆಗೂ ಕೂಡ ಯಾರೆಲ್ಲ ಬಿಟ್ಟು ಸ್ಟೆಪ್ ಬ್ಯಾಕ್ ಆಗಿದ್ರೆ ಇವರೆಲ್ಲರೂ ಕೂಡ ಇದೇ ಭಯದಿಂದ ಓಡೋಗಿರೋದು ಹೊರತು ಇನ್ನು ಯಾವುದೇ ಪ್ರಶ್ನೆ, ಯಾವುದೇ ಪ್ರಾಬ್ಲಮ್ಗಳು ಇಲ್ಲವೇ ಇಲ್ಲ. ಮತ್ತೆ ಆಮೇಲೆ ಈ ಸರಿ ಯಾವುದೇ ಬೈಕ್ ತೊಗೊಂಡ್ರು ಅದು RO ಪ್ಯೂರಿಫೈರ್ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು, ಇದು ಒಂದು ನಮ್ಮದು ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಹೇಳ್ತಾ ಇರ್ಬೋದು. ಇನ್ಫ್ಯಾಕ್ಟ್ ನಾನು ನನ್ನ ಮನೆಯಲ್ಲಿ ಆಲ್ರೆಡಿ ಈ ಒಂದು ROನೇ ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಒಳ್ಳೆ ಕ್ವಾಲಿಟಿ ಇದು ಏನು RO ಇರುವಂಥದ್ದು. ಒಳ್ಳೆ ಗಾಳಿ ಉಪಯೋಗಿಸ್ಬೇಕು, ಒಳ್ಳೆ ಗಾಳಿ ಕ್ರಿಯೇಟ್ ಮಾಡಬೇಕು ಅಂದರೆ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡ್ಬೋದು. ಅದೇ ಥರ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಷಲ್ಲಿ ನಾವು ಇನಾಗರಲ್ ಆಫರ್ ಅಂತ ಹೇಳ್ಬಿಟ್ಟು ಒಂದು 18,000 ರೂಪಾಯಿ ROನ ಪ್ರತಿಯೊಂದು ನಮ್ಮ ಮೇವ್ ಎನರ್ಜಿ ಗಾಡಿಗಳ ಜೊತೆಗೆ ಪ್ರತಿಯೊಂದು ಹಳ್ಳಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ ವೀಕ್ಷಕರೇ. ಯಾರೆಲ್ಲ ಸಪೋಸ್ ನಮಗೆ ನಮ್ಮ ನಿಯರೆಸ್ಟ್ ಸೇಲ್ಸ್ ಕೌಂಟರ್ ಇಲ್ಲ ಅಂತಂದರೆ ನಮ್ಮ ಮೇಲಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ನಿಮಗೆ ವಿಚಾರ ಕೊಡ್ತಾರೆ. ಪ್ಲಸ್ ಇಲ್ಲಿಂದ ನಿಮಗೆ ಟ್ರೈನಲ್ಲಿ ಶಿಪ್ ಮಾಡಿಕೊಡ್ತಾರೆ, ಇಲ್ಲಾಂದರೆ ನಮ್ಮ ಯಾವುದೋ ಒಂದು ಲಾಜಿಸ್ಟಿಕ್ಸ್ ಎಲ್ಲರೂ ಹಾಕಿ ಕೊಡ್ತಾರೆ. ನಿಮಗೆ ಈ ಒಂದು ವೆಹಿಕಲ್ ಜೊತೆಗೆ ಈ ಒಂದು RO ಪ್ಯೂರಿಫೈರ್ ಖಂಡಿತ ಸಿಗುತ್ತೆ. ಒಳ್ಳೆ ನೀರು ಕುಡೀರಿ, ಹೆಲ್ತ್ ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಹೆಲ್ತ್ ಚೆನ್ನಾಗಿದ್ರೆ ಸೊ ಅದು ನಿಮ್ಮ ಜೀವನ ಪರ್ಯಂತ ನಿಮ್ಮನ್ನು ಕಾಪಾಡುತ್ತೆ. ಸೊ ಆ ಒಂದು ವಿಚಾರ ಹೇಳ್ತಾ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ನಮ್ಮ ಹತ್ರ ಇರೋದು ಲೋ ಸ್ಪೀಡ್ ಮತ್ತು ಹೈ ಸ್ಪೀಡ್ ಎರಡೂ ಇದೆ. ಅದೇ ಥರನೇ 200 ಕಿಲೋಮೀಟರ್ವರೆಗೂ ಹೋಗುವಂಥ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇವತ್ತು ನಾವು ನಮ್ಮ ಒಂದು ಎಫರ್ಟಿಂದ ನಾವೇನು ಮಾಡ್ತೀವಿ, ಕಡಿಮೆ ಪ್ರೈಸ್. ಎಲ್ಲರೂ ಕೂಡ ಏನು ನಾರ್ಮಲಾಗಿ ಏನು ಮಾಡ್ತಾರೆ, ಪ್ರೈಸ್ ಜಾಸ್ತಿ ಮಾಡೋಕ್ಕೆ ಯೋಚನೆ ಮಾಡಿದರೆ ನಾವಿಲ್ಲಿ ಪ್ರೈಸ್ 30,000 ರೂಪಾಯಿವರೆಗೂ ಕೂಡ ನಮ್ಮ ಟಾಪ್ ಎಂಡ್ ಮಾಡಲ್ಲಿ ನಾವು ಕಡಿಮೆ ಮಾಡಿರುವಂಥದ್ದು. ಅದು ಮಾಡೋದಕ್ಕೆ ಸಾಧ್ಯ ಆಗಿರೋದು ಯಾವಾಗ ನಾವು ನಮ್ಮ ಕನ್ನಡಿಗರಾಗಿ ನಾವೇ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಮಾತ್ರ ಇದು ನಮಗೆ ಸಾಧ್ಯ ಆಗಿರುವಂಥದ್ದು. ಓವರಾಲ್ 30,000 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀರಾ? ಖಂಡಿತ ಹೌದು ಅಲ್ವಾ ಸರ್? ಎಸ್. ಓಕೆ, ಮುಂಚೆ ಸರ್ವಿಸು ಅದೆಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬರ್ತೈತೆ, ಹಾಗಾಗಿ ನಾನು ಬ್ರ್ಯಾಂಡ್ಗಳನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ತುಂಬಾ ಜನ ಕೆಲವರು ಅದನ್ನ ಫೇಸ್ ಮಾಡಿರ್ಬೋದು. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನಾಗುತ್ತೆ, ನಾವೀಗ ಎಕ್ಸಿಸ್ಟಿಂಗ್ ಆಲ್ರೆಡಿ ಕೊಟ್ಟರೋ ಕಸ್ಟಮರ್ಗೂ ಕೂಡ ನಾವೀಗ ಸರ್ವಿಸ್ ಕೊಡ್ತಾ ಇದ್ವಿ. ಒಂದು ಎರಡನೇದು ಏನಾಗುತ್ತೆ, ನಾವು ಇಲ್ಲವ್ರಿಗೆ ಏನು ಮಾಡಿದ್ವಿ, ಜಾಸ್ತಿ ಡಿಪೆಂಡೆನ್ಸಿ ಬಂದು ನಾರ್ತ್ ಇಂಡಿಯಾ ಮೇಲೆ ಡಿಪೆಂಡೆನ್ಸಿ ಆಗಿದ್ವಿ. ಅಲ್ಲಿಂದ ನಮಗೆ ಸರ್ವಿಸ್ ಕರೆಕ್ಟಾಗಿ ಬರ್ತಾ ಇರಲ್ಲ. ಅದರಿಂದ ಏನಾಗುತ್ತೆ, ನಮ್ಮ ಕಸ್ಟಮರ್ ಪಾಪ ಅವರು ಕೂಡ ಎಲ್ಲರೂ ಕೂಡ ಪ್ರತಿಯೊಂದು ಕೂಡ ಒಂದೊಂದು ಪೈಸೆನೂ ಕೂಡ ಕೂಡಿಟ್ಟು ಕಷ್ಟಪಟ್ಟು ಗಾಡಿ ತಂದಿರ್ತಾರೆ. ಅನ್ಫಾರ್ಚುನೇಟ್ಲಿ ಸೊ ನಮಗೆ ಸರ್ವಿಸ್ ಕರೆಕ್ಟಾಗಿ ನಮಗೆ ಸಿಗದೇ ಇರೋ ಕಾರಣ ಸೊ ಅವ್ರಿಗೆ ಕೊಡೋದಕ್ಕಾಗಲ್ಲ. ಈ ಒಂದು ವಿಚಾರ ಬಿಟ್ಟರೆ ಯಾವುದೇ ಕಾರಣಕ್ಕೂ ಸರ್ವಿಸ್ ಕೊಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ಗೂ ಕೂಡ ಇರಲ್ಲ. ಯಾಕೆಂದರೆ ಕಸ್ಟಮರೇ ದೇವರು ಅನ್ನೋ ಒಂದು ಏನೋ ಒಂದು ಇಚ್ಛೆಯಿಂದ, ಉದ್ದೇಶದಿಂದ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮಾಡುವಂಥದ್ದು. ಯಾರು ಕೂಡ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದೇ ಥರನೇ ನಾವು ಅದಕ್ಕೆಲ್ಲವೂ ಕೂಡ ಆಕ್ಷನ್ ತಗೊಂಡು ಇವತ್ತು ಈ ಒಂದು ಸ್ಟೇಜ್ಗೆ ನಾವು ಬಂದು ನಿಂತಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಪ್ರತಿಯೊಂದು ಕಸ್ಟಮರ್ಗೂ ಕೂಡ ಅವರು ತಗೊಂಡಿರೋ ಒಂದು ವೆಹಿಕಲ್ಗೆ ಒಳ್ಳೆ ಸರ್ವಿಸ್ ಕೂಡ ಸಿಗಲೇಬೇಕು. ನಾವು ಅದಕ್ಕೂ ಕೂಡ ನಮ್ಮ ಬ್ರ್ಯಾಂಡ್ ಅಲ್ಲ, ನಾವು ಬೇರೆ ಬ್ರ್ಯಾಂಡ್ಗೂ ಕೂಡ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಅದೇ ಥರ ಕಸ್ಟಮರ್ ಕೂಡ ತಗೊಳ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಸೊ ಈಗ ಬ್ಯಾಟ್ರಿನೂ ಕೂಡ ಅಷ್ಟೇ, ಬ್ಯಾಟ್ರಿ ತುಂಬಾ ಸಮಸ್ಯೆಗಳಿತ್ತು. ಸೊ ನಮ್ಮದೇ ಬ್ಯಾಟ್ರಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಮ್ಮ ಬ್ಯಾಟ್ರಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆನೇ ಇಲ್ಲ. ಅಲ್ಲಿ ಯಾಕೆ ಕಸ್ಟಮರ್ ಬರ್ತಾರೆ, ಸೊ ಖುಷಿಯಾಗಿ ಬೇರೆ ಇನ್ನೊಂದು ಗಾಡಿ ತಗೊಳಕ್ಕೆ ಬರ್ತಾರೆ ಹೊರತು ನಮಗೆ ಯಾವುದೇ ಕಾರಣಕ್ಕೋಸ್ಕರ ಬ್ಯಾಟ್ರಿ ಸಮಸ್ಯೆ ಅಂತ ಹೇಳಿ ಏನೋ ಕಂಪ್ಲೇಂಟ್ಗಳು ಇಲ್ಲಿವರೆಗೂ 0 ಕೂಡ ನಮಗೆ ಬಂದಿಲ್ಲ. ಸೊ ಈ ಒಂದು ಹೆಮ್ಮೆಯಿಂದ ನಾವು ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಲೋಕಲ್ ಗಾಡಿಗಳನ್ನ ನೀವು ಪ್ರೋತ್ಸಾಹಿಸಿ, ಲೋಕಲ್ ಕಂಪ್ನಿಗಳನ್ನ ಪ್ರೋತ್ಸಾಹಿಸಿ. ಅದೇ ಥರನೇ ಲೋಕಲ್ ಪ್ರೋಸೆಸ್ನ ನೀವು ಲೋಕಲ್ ಕಂಪ್ನಿಗಳನ್ನ ಪ್ರೋತ್ಸಾಹಿಸಿದರೆ ನಿಮ್ಮ ಒಂದು ಓವರಾಲ್ ಏನು ಪ್ರಾಫಿಟಬಿಲಿಟಿ ಇರುತ್ತೆ ಅದು ನಿಮಗೂ ಕೂಡ ಸಿಗುತ್ತೆ. ನಮ್ಮ ಒಂದು ಲೋಕಲ್ ಉದ್ಧಾರ ಆಯಿತು ಅಂತಂದರೆ ಅದೇ ಥರ ನಮ್ಮ ದೇಶ ಉದ್ಧಾರ ಆಗೋಂಥದ್ದು. ಅದು ಬಿಟ್ಟು ದೇಶ ಉದ್ಧಾರ ಆದಮೇಲೆ ನಾವು ಉದ್ಧಾರ ಆಗಲ್ಲ, ನಾವು ಉದ್ಧಾರ ಆದಮೇಲೆ ದೇಶ ಉದ್ಧಾರ ಆಗೋದು. ಆ್ಯಕ್ಚುಲಿ ಆದಮೇಲೆ ದೇಶ ಆಗೋದು. ಓಕೆ, ಓವರಾಲ್ 1, 2, 3, 4, 5 ಗಾಡಿಗಳಿದ್ದಾವೆ. ಎಷ್ಟು ಮಾಡಲ್ ಸರ್ ಟೋಟಲ್? ಸೊ ಟೋಟಲ್ 4 ಮಾಡಲ್ ಇರೋದು. ಸೊ 2 ಲೋ ಸ್ಪೀಡ್ ವೆಹಿಕಲ್ಲು ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್ಲು, 2 ರಿಜಿಸ್ಟ್ರೇಷನ್ ವೆಹಿಕಲ್ಲು. ಸೊ ಇಷ್ಟಕ್ಕೂ ಕೂಡ EMI ಆಪ್ಷನ್ ಸಿಗುತ್ತೆ. ಯಾವುದೇ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ನಿಮಗೆ EMI ಆಪ್ಷನ್ ಸಿಗುತ್ತೆ. ಸೊ ನಾವು 3-4 ಬ್ಯಾಂಕ್ಗಳಲ್ಲಿ ಟ್ಯಾಪ್ ಆಗಿದ್ದೀವಿ. ಇನ್ನೂ ಕೆಲವೊಂದು ಬ್ಯಾಂಕ್ ICICI L&T ಜೊತೆ ಟ್ಯಾಪ್ ಆಗ್ತಾ ಇದ್ದೀವಿ. ಸೊ ಇವೆಲ್ಲ ಒಂದು ಫೆಸಿಲಿಟಿಗಳು ಪ್ರತಿಯೊಂದು ಸಿಗುವಂಥದ್ದು. ಇದಕ್ಕೆ ಸಿಂಪಲ್ ಸಿವಿಲ್ ಮತ್ತು ಬೇಸಿಕ್ ಡಾಕ್ಯುಮೆಂಟ್ ಸಿಕ್ಕಿದ್ರೆ, ಪ್ರೊಫೈಲ್ ಚೆನ್ನಾಗಿದ್ರೆ ಸೊ ನಿಮಗೆ EMI ಕೂಡ ಈಸಿಯಾಗಿ ಸಿಗುತ್ತೆ. ಸೊ ತೊಂದರೆ ಇಲ್ಲ. ಹಾಗಾದರೆ
ಆ ಕಡೆಯಿಂದ ಸ್ಟಾರ್ಟ್ ಮಾಡೋಣ, ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಸರ್? ಬನ್ನಿ ಆ ಕಡೆ ಸ್ಟಾರ್ಟ್ ಮಾಡ್ಬೋಣ. ಬನ್ನಿ ಸರ್, ಸ್ಟಾರ್ಟ್ ಮಾಡ್ಬಿಡಿ. Okay. ಯಾವ ಪ್ರೈಸು, ಏನು ಮೈಲೇಜ್ ಬರುತ್ತೆ, ಯಾವ ಥರ ಏನೆಲ್ಲ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಆ ಬೈಕ್ಗಳಲ್ಲಿ, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಬೈಕು ಅಥವಾ ಯಾರಿಗೆಲ್ಲ ಬಿಸ್ನೆಸ್ ಮಾಡಬೇಕು, ನನ್ನ ಹತ್ರ ದುಡ್ಡಿಲ್ಲ, ಚಿಕ್ಕದಾಗಿದೆ ಬಂಡವಾಳ ಅಂತಕ್ಕಂಥವ್ರು ಕೆಳಗಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಬೋದು. ಬನ್ನಿ, ಜಾಸ್ತಿ ಟೈಮ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ, ಟಕ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ನ ತೆಗ್ಬಿಡೋಣ. ಅರೌಂಡ್ ಎಷ್ಟಿದೆ ಸರ್? 4 ಮಾಡಲ್ ಸರ್. 4 ಮಾಡಲ್ ಇದೆ. ಹೌದು. ಓಕೆ, ಸ್ಟಾರ್ಟ್ ಮಾಡಿ ಸರ್. ಸೊ ಆಲ್ರೆಡಿ ನೀವು ಇಂಟ್ರೊಡಕ್ಷನ್ ನೋಡಿರೋ ಹಾಗೆ, ಸೊ ಇದು ಫಸ್ಟ್ ಮಾಡಲ್ ನಮ್ಮ ಮೇವ್ ಎನರ್ಜಿದು ಮೇವ್ ಮರೀನಾ ಅನ್ನೋ ಒಂದು ಮಾಡಲು. ಈ ಒಂದು ಮಾಡಲ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಹೋಗ್ತಾ ಇರೋಂಥ ಒಂದು ಮಾಡಲ್ ಅಂತಲೂ ಹೇಳ್ಬೋದು. ಇದು ಬಂದ್ಬಿಟ್ಟು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಬಂದ್ಬಿಟ್ಟು 10 ಇಂಚ್ ವೀಲ್ ಸೈಜ್ ಬರುತ್ತೆ, ಪ್ಲಸ್ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಇದ್ರಲ್ಲಿ ನೋಡಿದಾಗೆ ನಿಮಗೆ ಫ್ರಂಟು DLR, ಇಲ್ಲೂ ಕೂಡ DLR ಬರುತ್ತೆ, ಇಲ್ಲೂ ಕೂಡ DLR ಬರುತ್ತೆ, ಪ್ಲಸ್ ಇಲ್ಲಿ ಹೆಡ್ಲೈಟ್ ಇಲ್ಲಿರುತ್ತೆ. ಸೊ ಇದರಿಂದಾಗಿ ಒಳ್ಳೆ ವಿಷನ್ ಕೂಡ ಇದರಲ್ಲಿ ಸಿಗುವಂಥದ್ದು. ಪ್ಲಸ್ ಇದರಲ್ಲಿ ಹೇಳಬೇಕು ಅಂದರೆ ಮೇಜರ್ ಆಗಿ ಡಿಕ್ಕಿ ಸ್ಪೇಸು. ಸೊ ಪ್ರತಿಯೊಬ್ಬರು ಕೂಡ ನಾರ್ಮಲಾಗಿ ನಮಗೆ ಬಂದು ಕೇಳ್ತಾ ಇದ್ದಾರೆ, ಸರ್ ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಲಿ ನಮಗೆ ಡಿಕ್ಕಿ ಸ್ಪೇಸ್ ಅನ್ನೋದು ದೊಡ್ಡ ಸಮಸ್ಯೆ ಅಂತ. ಇದರಲ್ಲಿ ನಾವೇನು ಮಾಡಿದ್ವಿ, ಆ ಒಂದು ಡಿಕ್ಕಿ ಸಮಸ್ಯೆನೂ ಕೂಡ ಇದರಲ್ಲಿ ನಾವು ಕಂಪ್ಲೀಟಾಗಿ ಕ್ಲೋಸ್ ಅಪ್ ಮಾಡಿರುವಂಥದ್ದು. ಒಳ್ಳೆ ಸ್ಪೇಸ್ ಇದೆ, ಒಳ್ಳೆ ಸ್ಪೇಸ್ ಇದೆ. ಈಗ ನೋಡ್ತಾ ಇರ್ಬೋದು ನೀವು ಆರಾಮಾಗಿ. ಒಳಗಡೆ ಬ್ಯಾಟ್ರಿ ಹಾಕು, ಮೇಲ್ಗಡೆ ಹೆಲ್ಮೆಟ್ ಆದ್ರೂ ಹಾಕೋ, ಏನಾದ್ರೂ ಹೆಲ್ಮೆಟ್ ಯೂಸ್ ಮಾಡಬೇಡಿ ಅಂತೇಳಿ ಹೌದು ಹೇಳ್ತೀವಿ. ಬಟ್ ಯೂಸ್ ಮಾಡದೇ ಇದ್ರೆ ಯಾವ ಫೈನ್ ಬೀಳಲ್ಲ ಗಾಡಿ ಮೇಲೆ. ಇದಕ್ಕೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ RTO ಆ ಥರದ್ದೇನು ಅಗತ್ಯತೆ ಇರಲ್ಲ. ಪ್ಲಸ್ ರಿಮೋಟ್ ಲಾಕ್ ಸಿಸ್ಟಮು, ಆಮೇಲೆ ರಿವರ್ಸ್ ಗೇರ್ ಸಿಸ್ಟಮ್ಸು, ಸೊ ಮತ್ತೆ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ಸು, ಇದೆಲ್ಲ ಅಪ್ಡೇಟೆಡ್ ವರ್ಷನ್ ಇದರಲ್ಲಿ ಇರುವಂಥದ್ದು. ಸೊ ಇದ್ರದ್ದು ಒಂದ್ಸರಿ ಚಾರ್ಜ್ ಮಾಡಿದ್ರಲ್ಲಿ 2 ವರ್ಷನ್ ಬರುತ್ತೆ. ಒಂದು 60 ಕಿಲೋಮೀಟರ್, ಇನ್ನೊಂದು ಬಂದ್ಬಿಟ್ಟು 90 ಕಿಲೋಮೀಟರ್. 60 ಕಿಲೋಮೀಟರ್ ಬಂದ್ಬಿಟ್ಟು ಸೊ ನಿಮಗೆ ಆನ್ ರೋಡ್ ಕಾಸ್ಟು 67,000 ರೂಪಾಯಿ ಆಗುತ್ತೆ. ಅದೇ ನಿಮಗೆ 75,000 ರೂಪಾಯಿಗೆ 90 ಕಿಲೋಮೀಟರ್ ಹೋಗುವಂಥ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬೇಸ್ ಮಾಡೆಲ್ಲು ಬಂದ್ಬಿಟ್ಟು ಸೊ ಈ ಒಂದು ಇದ್ರ ಜೊತೆಗೆ ಇದಕ್ಕೆ ಕೊಡ್ತಾ ಇರೋದು ಕೂಡ ನಮ್ಮದೇ ಆದ ಮೇವ್ ಎನರ್ಜಿ ಬ್ಯಾಟ್ರಿ ಕೊಡ್ತಾ ಇರೋವಂಥದ್ದು. ಸೊ ಅದು ಕೂಡ ನಿಮಗೆ 3 ವರ್ಷ ವಾರಂಟಿ, ಪ್ಲಸ್ ಅನ್ಲಿಮಿಟೆಡ್ ಕಿಲೋಮೀಟರ್ ನಾವು ಕೊಡ್ತಾ ಇರೋವಂಥದ್ದು. ಯಾವುದೇ ಲಿಮಿಟೇಷನ್ ಇರಲ್ಲ, ಅನ್ಲಿಮಿಟೆಡ್ ಕಿಲೋಮೀಟರ್ ಇರುತ್ತೆ. ಸೊ 3 ವರ್ಷ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನಮ್ಮೆಂಡಲ್ಲೇ ನಿಮಗೆ ಸರ್ವಿಸಿಂಗ್ ಆಗಿ ನಿಮಗೆ ಸಿಗುವಂಥದ್ದು. ಏನು ರೇಟ್ ಹೇಳ್ತಾ ಇದ್ರೆ ಹಾಗಾದ್ರೆ? ಸೊ ಇದು ಬಂದ್ಬಿಟ್ಟು 67,000 ರೂಪಾಯಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಾವು ಹೇಳಿದಾಗೆ ಹೈಲೈಟ್ಸಲ್ಲಿ ಸೊ ಒಂದು 18,000ದ್ದು ಆಲ್ಕಲೈನ್ ವಾಟರ್ ಪ್ಯೂರಿಫೈಯರ್, ಅಂದರೆ RO ಪ್ಯೂರಿಫೈಯರ್ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಅಲ್ಲಿ ಇಟ್ಟಿದ್ದೀವಿ. ಅದು ಬಂದ್ಬಿಟ್ಟು ಕಂಪ್ಲೀಟ್ ನಮ್ಮ ಮೇವ್ ಎನರ್ಜಿ ಯಾವುದೇ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡ್ರೆ ನಿಮಗೆ ಮೇವ್ ಎನರ್ಜಿ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆಗೆ ಒಂದು 18,000 ರೂಪಾಯಿದು ಒಂದು ವರ್ತಿರೋವಂಥ ಒಂದು RO ನಿಮಗೆ ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ. ಒಳ್ಳೆ ನೀರನ್ನು ಕುಡ್ಕೊಂಡು ಆರೋಗ್ಯವಾಗಿ ನಿಮ್ಮ ದೇಹ ಹಿಡ್ಕೊಳ್ಳೋದಕ್ಕೆ ಅಷ್ಟೇ. ಫ್ರೀ ಹೌದು. ನೆಕ್ಸ್ಟ್ ಬಂದ್ಬಿಟ್ಟು ಮೇವ್ ಎನರ್ಜಿನೆಲ್ಲ ಇನ್ನೊಂದು ಮಾಡಲು MS ಅಂತ. ಇದು ಕೂಡ ಅಷ್ಟೇ ವಿತೌಟ್ ರಿಜಿಸ್ಟ್ರೇಷನ್ ಮಾಡಲು. ಬಟ್ ನೀವು ನೋಡ್ತಾ ಇರ್ಬೋದು ಒಂದು ಆಕ್ಟಿವಾ ಲುಕ್ ಇರುವಂಥ ಒಂದು ಮಾಡಲು. ಇದರ ಅಡ್ವಾಂಟೇಜ್ ಏನು ಅಂದರೆ ಫ್ರಂಟ್ ಹೆಡ್ಲೈಟ್ ಬಂದ್ಬಿಟ್ಟು ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ. ಸೊ ಇದು ಮೇಯ್ನ್ ನಮಗೆ ಏನೋ ಹೈ ವಿಷನ್ ಚೆನ್ನಾಗಿ ಸಿಗುವಂಥದ್ದು ನೈಟಲ್ಲಿ ಡ್ರೈವ್ ಮಾಡುವಾಗ. ನೆಕ್ಸ್ಟ್ ಫ್ರಂಟಲ್ಲಿ ಕೂಡ ಡಿಸ್ಕ್ ಬ್ರೇಕು. ಫ್ರಂಟಲ್ಲಿ ಬಂದ್ಬಿಟ್ಟು 12 ಇಂಚ್ ಟೈರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ 12 ಇಂಚ್ ಟೈರ್ ಇರುತ್ತೆ. ಅದೇ ಇದು ರೇರಲ್ಲಿ ಬಂದ್ಬಿಟ್ಟು 10 ಇಂಚ್ ಟೈರ್ ಇರುತ್ತೆ. ಸೊ ದಟ್ ಒಳ್ಳೆ ಬ್ಯಾಲೆನ್ಸಿಂಗ್ ಇರುತ್ತೆ. ಎಸ್ಪೆಷಲಿ ಈಗ ಲೇಡೀಸ್ ಓಡಿಸ್ಬೇಕು ಅಂದ್ರೂ ಕೂಡ ಅವರಿಗೆ ಹೈಟ್ ಕೂಡ ಇದರಲ್ಲಿ ಒಳ್ಳೆ ಮ್ಯಾನೇಜ್ಮೆಂಟ್ ಸಿಗುವಂಥದ್ದು. ಪ್ಲಸ್ ಇದರಲ್ಲಿ ಏನು ಅಂತಾರೆ, ಸೈಡಲ್ಲಿ ಕುತ್ಕೊಳ್ಳೋರಿಗೆ ಮೇಜರಾಗಿ ಸೈಡಲ್ಲಿ ಬ್ಯಾಕ್ ಸೈಡ್ ಕೋ ಪ್ಯಾಸೆಂಜರ್ಗೆ ಈ 2 ಸೈಡ್ ಕುತ್ಕೊಳ್ಳೋದಕ್ಕೆ. ಸೊ ಇಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ಕೂಡ ಏನು ಹೌದು ಲೆಗ್ ಗ್ರಿಪ್, ಇದು ಗ್ರಿಪ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅದು ಬಿಟ್ಟರೆ ಇದರಲ್ಲೂ ಕೂಡ ಅಷ್ಟೇ ಅಗೇನ್ ಇದರಲ್ಲಿ ಮಲ್ಟಿಪಲ್ ಕಲರ್ಸ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇದ್ರೆ ಫಸ್ಟ್ ಅಲ್ಲಿ ಪಕ್ಕ ಸಿಲ್ವರ್ ಇದೆ, ಇಲ್ಲಿ ಬ್ಲೂ ಇದೆ, 2 ಕಲರ್ ನಿಮಗೆ ಸಿಗುವಂಥದ್ದು. ಅದ್ರ ಜೊತೆಗೆ ಇದರಲ್ಲೂ ಕೂಡ ಅಷ್ಟೇ ಅಗೇನ್ ಡಿಕ್ಕಿ ಸ್ಪೇಸ್ ನೀವು ನೋಡ್ತಿರ್ಬೋದು. ಇಲ್ಲಿ ಆಲ್ಮೋಸ್ಟ್ ಇದರಲ್ಲೂ ಕೂಡ ಒಳ್ಳೆ ಡಿಕ್ಕಿ ಸ್ಪೇಸ್. ಪ್ರತಿಯೊಂದು ಎಲೆಕ್ಟ್ರಿಕಲ್ ವೆಹಿಕಲ್ ಏನೆಲ್ಲ ನಾವು ಇಲ್ಲಿವರೆಗೂ ನೋಡಿದ್ದೀವಿ ಪ್ರಾಬ್ಲಮ್ಗಳನ್ನ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ, ಅಷ್ಟು ಎಕ್ಸ್ಪೆಕ್ಟೇಷನ್ ನಾವು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲಲ್ಲಿ ನಾವು ಇವಾಗ ಟ್ರೈ ಮಾಡಿರುವಂಥದ್ದು. ಪ್ಲಸ್ ಎಲ್ಲದೂ ಕೂಡ ನಾವು ಸಾಧ್ಯ ಆಗಿದೆ ಎಲ್ಲದೂ ಕೂಡ ಅಚೀವ್ ಮಾಡೋದಕ್ಕೆ. ಇದರಲ್ಲಿ ನೋಡಿ ಹ್ಯಾಂಡ್ ಹೋಲ್ಡಿಂಗ್, ಈಗ ಸಪೋಸ್ ಏನಾದರೂ ಲಗೇಜು ಬ್ಯಾಗ್ ಏನಾದ್ರು ಹಾಕೋಬೇಕು ಅಂದರೆ ಹೋಲ್ಡರು ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಎಲ್ಲ ರಿಮೋಟ್ ಲಾಕ್ ಸಿಸ್ಟಮ್ಸ್ ಇರುತ್ತೆ. ಸೊ ಇದರಲ್ಲೂ ಕೂಡ ಅಷ್ಟೇ. ಸೊ ಯಾವುದೋ ರಿವರ್ಸ್ ಗೇರ್ ಸಿಸ್ಟಮು ಮತ್ತು ಕ್ರೂಸ್ ಕಂಟ್ರೋಲರು, ಸೊ ಈ ಒಂದು ಸಿಸ್ಟಮ್ ಎಲ್ಲ ಇದರಲ್ಲಿ ಇರುವಂಥದ್ದು. ಇದು ಕೂಡ ಅಷ್ಟೇ. ಇದರ ಬೆಲೆ ಬಂದ್ಬಿಟ್ಟು 75,000 ರೂಪಾಯಿ ಆಗುತ್ತೆ. ಸೊ ಯಾವುದು 60 ಕಿಲೋಮೀಟ್ರು ಬಂದ್ಬಿಟ್ಟು. ಆಮೇಲೆ 82,000 ರೂಪಾಯಿ ಬಂದ್ಬಿಟ್ಟು ನಿಮಗೆ 90 ಕಿಲೋಮೀಟರ್ ರೇಂಜ್, 90ರಿಂದ 100 ಕಿಲೋಮೀಟರ್ ರೇಂಜ್ ಇದರಲ್ಲಿ ಸಿಗುವಂಥದ್ದು. 2 ಕಲರಲ್ಲಿದೆ, 2 ಕಲರ್ ಇದೆ. ಸೊ ಇನ್ನು ಬ್ಲಾಕ್ ಕಲರು ಬರುತ್ತೆ, ಇನ್ನು ವೈಟ್ ಕೂಡ ಅಪ್ಕಮಿಂಗ್ ಕಲರ್ ಬರ್ತಾ ಇದೆ. ಸೊ ಇದು ನಮಗೆ ಒಂಥರ ಹೈ ಟ್ರೆಂಡ್ ಮಾಡಲ್ ಅಂತಲೂ ಕೂಡ ಹೇಳ್ಬೋದು. ಏಕೆಂದರೆ ನಾವು ಆಲ್ರೆಡಿ ಈಗ ಲಾಸ್ಟ್ ಮಂತಲ್ಲಿ ನಾವು ಏನೋ ಟ್ರಯಲ್ ಟೆಸ್ಟ್ ಎಲ್ಲ ಮಾಡಿರೋ ಪ್ರಕಾರ ಹೇಳಿದರೆ, ಸೊ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಈ 2 ಮಾಡಲ್ ಬಂದ್ಬಿಟ್ಟು ಹೈ ಡಿಮ್ಯಾಂಡ್ ಇರುವಂಥ ವೆಹಿಕಲ್ಲು. ಆ್ಯಕ್ಚುಲಾಗಿ ನಮಗೆ ಒಂದು ತಿಂಗಳಿಗೆ ನಾವು ಆಲ್ಮೋಸ್ಟ್ 1,000 ವೆಹಿಕಲ್ ಮೇಲೆ ನಾವು ಸಪ್ಲೈ ಮಾಡುವಂಥ ಕೆಪಾಸಿಟಿ ಆಲ್ರೆಡಿ ಇರುವಂಥದ್ದು. ಸೊ ಯಾರಿಗೆಲ್ಲ ವೀಕ್ಷಕರೇ ನಿಮ್ಮ ಎಲ್ಲೆಲ್ಲಿ ಇದ್ದೀರಾ, ಸಪೋಸ್ ವಿತಿನ್ ಬೆಂಗಳೂರು ಇರ್ಬೋದು, ಔಟ್ ಆಫ್ ಬೆಂಗಳೂರು ಇರ್ಬೋದು, ನಿಮಗೆ ಒಳ್ಳೆ EMI ಸಪೋರ್ಟ್ ಸಿಸ್ಟಮ್ಸಲ್ಲಿ ಈ ಒಂದು ವೆಹಿಕಲ್ಗಳು ನಿಮಗೆ ಸಿಗುತ್ತೆ. ಜಸ್ಟ್ 65,000, 70,000, 75,000ಕ್ಕೆಲ್ಲ ಹೌದು. ಸೊ ಅದು ಬಿಟ್ಟರೆ ನೆಕ್ಸ್ಟು ನೀವು ನೋಡ್ತಾ ಇದ್ದೀರಾ, ಸೊ ಮೇವ್ ಎನರ್ಜಿಯ ಹೈ ಸ್ಪೀಡ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ಒಂದು ಸರಿ ಚಾರ್ಜ್ ಮಾಡಿದರೆ
ನಿಮಗೆ 80 ಕಿಲೋಮೀಟ್ರು, 130 ಕಿಲೋಮೀಟ್ರ್ ಮತ್ತು 200 ಕಿಲೋಮೀಟರ್. ಸೊ 3 ವೇರಿಯಂಟ್ ಇದರಲ್ಲಿ ಇರುವಂಥದ್ದು. ಬೇಸ್ ಮಾಡಲು, ಮಿಡ್ ಮಾಡಲು ಮತ್ತು ಅಪ್ಗ್ರೇಡ್ ಟಾಪ್ ಎಂಡ್ ಮಾಡಲ್ ಇರುವಂಥದ್ದು. ಸೊ ಇದು ಒಂದು ಸರಿ ಸ್ಪೀಡ್ ಬಂದುಬಿಟ್ಟು ಈ ಒಂದು ವೆಹಿಕಲ್ದು ಆಲ್ಮೋಸ್ಟ್ ನಿಮಗೆ 65 to 70 ಕಿಲೋಮೀಟ್ರ್ ಟಾಪ್ ಸ್ಪೀಡ್ ಹೋಗುತ್ತೆ. ಆಮೇಲೆ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಇದರಲ್ಲಿ ಬರುವಂಥದ್ದು ಡಿಸ್ಕ್ ಬ್ರೇಕ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟು, 2 ಡಿಸ್ಕ್ ಬ್ರೇಕ್ ಇರುತ್ತೆ ಮತ್ತು 12 ಇಂಚ್ ಟೈರ್, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 12 ಇಂಚ್ ಟೈರ್ ಇರುತ್ತೆ. ಸೊ ಇದರಲ್ಲೂ ಕೂಡ ಅಷ್ಟೇ ಅಗೇನ್ ಡಿಕ್ಕಿ ಸ್ಪೇಸ್ ಬೇಕು ಅಂತ ಅಂದರೆ ಸೊ ಲೋಯರ್ ವೇರಿಯಂಟಲ್ಲಿ ಡಿಕ್ಕಿ ಸ್ಪೇಸ್ ಸಿಗುತ್ತೆ, ಹೈಯರ್ ವೇರಿಯಂಟಲ್ಲಿ ಡಿಕ್ಕಿ ಸ್ಪೇಸ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಸೊ ಆ ಒಂದು ಇದನ್ನು ಕೂಡ ಇದರಲ್ಲಿ ನಾವು ಇದು ಮಾಡಿರುವಂಥದ್ದು. ಪ್ಲಸ್ ಅದು ಬಿಟ್ಟರೆ ಮೊಬೈಲ್ ಚಾರ್ಜಿಂಗು, ಈ ಒಂದು ಸಿಸ್ಟಮ್ಸ್ ಎಲ್ಲ ಇದರಲ್ಲಿ ಇರುವಂಥದ್ದು. ಸೊ ಈ ಒಂದು ವೆಹಿಕಲ್ನ ಬೆಲೆ ಬಂದುಬಿಟ್ಟು 85,000 ರೂಪಾಯಿ ಎಕ್ಸ್ ಶೋರೂಮಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 1,15,000 ರೂಪಾಯಿ ಸೊ ಹೈ ಎಂಡ್ ಮಾಡಲು ಇರುವಂಥದ್ದು. ಸೊ ನೀವು ನೋಡಿರ್ತೀರ ನಾರ್ಮಲಿ ಇದರಿಂದ ಮುಂಚೆ ನಮ್ಮ ಹತ್ರ ಬೇರೆ ಯಾವುದು IME ಮಾಡಲ್ ಅಂತ ಇತ್ತು. ಸೊ ಅದು ಬಂದುಬಿಟ್ಟು ಆಲ್ಮೋಸ್ಟ್ 1.5 ಲಕ್ಷ ಇತ್ತು ಆ್ಯಕ್ಚುಲಾಗಿ. ಸೊ ಈಗ ಅದೇ ಇದರಲ್ಲಿ ಅಪ್ಗ್ರೇಡ್ ವರ್ಷನ್ನು ವಿತ್ ಒಳ್ಳೆ ಕ್ವಾಲಿಟಿ, ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಒಳ್ಳೆ ಮೈಲೇಜನ್ನು ಇಟ್ಕೊಂಡು ಆಲ್ಮೋಸ್ಟ್ 30,000 ರೂಪಾಯಿ ನಾವು ಕಾಸ್ಟ್ ಕಡಿಮೆ ಮಾಡಿ ಮಾರ್ಕೆಟಿಗೆ ರಿಲೀಸ್ ಮಾಡ್ತಿರೋವಂಥದ್ದು. ಏನಕ್ಕೆ ಅಂತಂದರೆ ಇದು ನಮ್ಮ ಒಂದು ಓನ್ ಪ್ರೊಡಕ್ಷನ್ನಿಂದ ಇದು ಎಲ್ಲವೂ ಕೂಡ ಸಾಧ್ಯ ಆಗಿರೋವಂಥದ್ದು. ಟೋಟಲ್ 4 ಗಾಡಿ ಏನು ನೋಡ್ತಾ ಇದ್ರು, 4 ಗಾಡಿಗಳು ಫ್ರಂಟ್ ಡಿಸ್ಕ್ ಇದೆ, ಬ್ಯಾಕ್ ಮಾತ್ರ ಡ್ರಮ್ ಬ್ರೇಕ್ ಅಲ್ವಾ ಸರ್? ಹೌದು ಹೌದು. ಅದರಲ್ಲಿ ಇದು ಮಾತ್ರ ಸ್ವಲ್ಪ ಜಾಸ್ತಿ ಮೈಲೇಜು, ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಜಾಸ್ತಿ ಮೈಲೇಜು, ಜಾಸ್ತಿ ಕೆಪಾಸಿಟಿ, ಲಾಂಗ್ ರೇಂಜು. ಸೊ ಅದ್ರ ಜೊತೆಗೆ ಕಾಸ್ಟ್ ಕಡಿಮೆ. ಹೌದು. ಸೊ ಅಷ್ಟು ಕೂಡ ಇದರಲ್ಲಿ ಅಚೀವ್ ಮಾಡೋಕ್ಕೆ ನಮಗೆ ಸಾಧ್ಯ ಆಗಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಮಾಡಲು ಹೈ ಎಂಡ್ ಮಾಡಲು, ಟಾಪ್ ಎಂಡ್ ಮಾಡಲು. ಸೊ ನೀವು ನೋಡ್ತಾ ಇರ್ಬೋದು J10 ಅನ್ನೋ ಒಂದು ಮಾಡಲು. ಈ ಒಂದು ಮಾಡೆಲ್ನ ವಿಶೇಷತೆ ಏನು ಅಂತ ಅಂದರೆ ಲೈಟು ಬಂದ್ಬಿಟ್ಟು ಸಮಥಿಂಗ್ ಸ್ಪೆಷಲ್ ಆ್ಯಕ್ಚುಲಾಗಿ. ನೀವು ಆಕ್ಟಿವಲ್ಲೆಲ್ಲ ನೋಡಿರ್ಬೋದು ಇವಾಗ. ಸೊ ಹೆಡ್ಲೈಟು ಹೈ ಬೀಮು ಮತ್ತು ಲೋ ಬೀಮ್ ಎರಡೂ ಕೂಡ ಇದರಲ್ಲಿ ಬರುವಂಥದ್ದು. ಸೊ ಕಂಪ್ಲೀಟ್ ಅಡ್ವಾನ್ಸ್ ವರ್ಷನ್ ಇದರಲ್ಲಿ ಇರುವಂಥದ್ದು. ಸೊ ನೀವು ಇದರಲ್ಲಿ ನೋಡ್ತಾ ಇರ್ಬೋದು ಹೆಡ್ಲೈಟ್ ಹಾಕಿ ಕೂಡ ನಿಮಗೆ ತೋರಿಸ್ತೀವಿ ಫ್ರಂಟಲ್ಲಿ. ಸೊ ಫ್ರಂಟಲ್ಲಿ ಇಷ್ಟು DLR ಬರುತ್ತೆ. ದಿಸ್ ಇಸ್ ಕಂಪ್ಲೀಟ್ ಒಂದು ಪ್ಯಾಷನೇಟ್ ಡಿಸೈನ್ನ ನೀವು ಇಲ್ಲಿ ಫೀಲ್ ಮಾಡ್ಬೋದು. ಆ್ಯಕ್ಚುಲಿ ಒಂದು ಪ್ರೀಮಿಯಂ ಲುಕ್ನ ನೀವು ಇದರಲ್ಲಿ ಫೀಲ್ ಮಾಡ್ಬೋದು. ಓಕೆ. ಸೊ ಅದ್ರ ಜೊತೆಗೆ ಬಂದುಬಿಟ್ಟು ನಿಮಗೆ ಹೆಡ್ಲೈಟ್ ನೋಡ್ತಿದ್ರೆ ಇದು ಹೈ ಬೀಮು ಮತ್ತು ಲೋ ಬೀಮು. ಸೊ ಎರಡು ಕೂಡ ಇದರಲ್ಲಿ ಇರುವಂಥದ್ದು. ಸೊ ಹೈ ಬೀಮ್ ಮತ್ತು ಲೋ ಬೀಮ್ ಎರಡು ಕೂಡ ಇದರಲ್ಲಿ ಇದನ್ನು ನೋಡ್ತಿರ್ಬೋದು. ಎಷ್ಟು ಹೈ ವಿಷನ್ ನಿಮ್ಮ ಹತ್ರ ಏನೋ ಈ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಡೇ ಟೈಮಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದ್ರದ್ದು ವೆಹಿಕಲ್ ವೆಯ್ಟ್ ಕೂಡ ಅಷ್ಟೇ ತುಂಬಾ ಹೆವಿ ಇದೆ ಆ್ಯಕ್ಚುಲಾಗಿ. ಸೊ ಒಂದು ಪವರ್ಫುಲ್ ಒಂದು ಮೊಪೈಡಲ್ಲಿ ಹೋಗ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇದರಲ್ಲಿ ಬರುವಂಥದ್ದು. ಇದು ಕೂಡ ಅಷ್ಟೇ 70 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. RTO ರಿಜಿಸ್ಟ್ರೇಷನ್ ಮಾಡಲ್ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಡಿಸ್ಕ್ ಬ್ರೇಕ್ ಇದೆ. ನೋಡ್ತಾ ಇರ್ಬೋದು ಎರಡರಲ್ಲೂ ಕೂಡ ಡಿಸ್ಕ್ ಬ್ರೇಕ್ ಇದೆ. ಡಿಸ್ಕ್ ಇಲ್ಲ, ಬಟ್ ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆ ಫ್ರಂಟ್ ಟು ಬ್ಯಾಕ್ ಡಿಸ್ಕ್ ಬ್ರೇಕು. ಸೊ ಪವರ್ಫುಲ್ ಮೋಟರ್ ಇರುವಂಥ 2 ಕಿಲೋವಾಟ್ ಪವರ್ಫುಲ್ ಮೋಟರ್ ಇದೆ ಇದರಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು. ಆಮೇಲೆ ನೆಕ್ಸ್ಟು ಇದರಲ್ಲೂ ಕೂಡ ಅಷ್ಟೇ ಎರಡೂ ಕಡೆಯಿಂದ ಕೂಡ ಸೊ ಕೋ ಪ್ಯಾಸೆಂಜರ್ ಆರಾಮಾಗಿ ಕಾಲಿಟ್ಕೊಂಡು ಕೂತ್ಕೊಳ್ಳೋಷ್ಟು ಸ್ಪೇಸ್ ಕೂಡ ಇದರದು. ಮತ್ತು ಸೀಟ್ ಕೂಡ ಅಷ್ಟೇ. ನಾರ್ಮಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಏನು ಸಮಸ್ಯೆ ಅಂತ ಅಂದರೆ ಸಿಟ್ಟಿಂಗ್ ಸ್ಪೇಸ್ ಎಲ್ಲದೂ ಕೂಡ ಚಿಕ್ಕ ನಾರ್ಮಲಿ ಇಷ್ಟಿರುತ್ತೆ. ಇದರ ಇನ್ನೊಂದು ಹಾಫ್ ಫೀಟ್ ಎಕ್ಸ್ಟೆಂಡೆಡ್ ಸೀಟ್ ಇದರಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಇದು ಕೂಡ ನಮ್ಮ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೂ ಕೂಡ ಹೇಳ್ಬೋದು, ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಂಗಂತ ಹೇಳ್ಬಿಟ್ಟು ಪ್ರೀಮಿಯಂ ಅಂತ ಹೇಳ್ಬಿಟ್ಟು ಪ್ರೈಸ್ ಅಂತೂ ಜಾಸ್ತಿ ಇಲ್ಲ, ವೆರಿ ಕ್ಲಿಯರ್. ಇದು ಬಂದುಬಿಟ್ಟು ಬೇಸ್ ಮಾಡಲ್ ನಿಮಗೆ 90,000 ನಿಮಗೆ ಆನ್ ರೋಡ್ ಪ್ರೈಸ್ ಆಯಿತು ಅಂತಂದರೆ, ಟಾಪ್ ಎಂಡ್ ಮಾಡಲು ನಿಮಗೆ 1,25,000 ರೂಪಾಯಿ ನಿಮಗೆ ಆನ್ ರೋಡ್ ಪ್ರೈಸ್ ಆಗುತ್ತೆ. ಸೊ ಇದ್ರ ಜೊತೆಗೂ ಕೂಡ ನಾನು ಹೇಳಿದಾಗೆ ನಮ್ಮ ಒಂದು RO ಆಲ್ಕ್ಲೈನ್ ವಾಟರ್ ಪ್ಯೂರಿಫೈಯರ್ ಕಂಪ್ಲೀಟಾಗಿ ನಿಮಗೆ ನಮ್ಮ ಒಂದು ಮೇವ್ ಎನರ್ಜಿಗೆ ಈ ಒಂದು ಇಂಟ್ರಡಕ್ಟರಿ ಪ್ರೈಸ್ ಅಂತೇಳಿ ನಾವು ಇಲ್ಲಿ ಬಿಡ್ತಿರೋವಂಥದ್ದು. ಪ್ಲಸ್ ಹಂಗಂತ ಹೇಳ್ಬಿಟ್ಟು ಪ್ರೈಸ್ ನಿಮಗೆ ಜಾಸ್ತಿ ಆಗಲ್ಲ. ಆದರೆ ಈಗ ಕೊಡ್ತಿರೋ ಒಂದು ಆಫರ್ ಬಂದುಬಿಟ್ಟು ಓನ್ಲಿ ಫಾರ್ ದ ಇಂಟ್ರಡಕ್ಟರಿ ಆಫರ್ ಮಾತ್ರ ಕೊಡ್ತಿರೋವಂಥದ್ದು. ನೆಕ್ಸ್ಟ್ ಇರುತ್ತೋ ಅಂತ ನಮಗೆ ಗೊತ್ತಿರಲ್ಲ ಆ್ಯಕ್ಚುಲಾಗಿ. ಸೊ ಈ ಒಂದು ಪ್ರೈಸ್ ಬಂದುಬಿಟ್ಟು ಈಗ ಏನು ಹೇಳ್ತಾ ಇದ್ದೀವಿ, ಈ ಒಂದು ಆಫರ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಈ ಒಂದು 18,000 RO ಬಂದುಬಿಟ್ಟು ನಿಮಗೆ ಒಂದು ಮೇ 30th ಮಾತ್ರ ಈ ಒಂದು ಆಫರ್ ಇರುವಂಥದ್ದು. ಸೊ ಯಾರೆಲ್ಲ ನೀವು ವೆಹಿಕಲ್ನ ಬುಕ್ ಮಾಡ್ತೀರಾ, ಸೊ ಅವರಿಗೆ ಈ ಒಂದು ಆಫರ್ ಮಾತ್ರ ಲಿಮಿಟೆಡ್ ಪೀರಿಯಡ್ ಇರುವಂಥದ್ದು, ಲಿಮಿಟೆಡ್ ಕ್ವಾಂಟಿಟಿಗೆ ಇರುವಂಥದ್ದು, May 31st ಮಾತ್ರ ಇರುವಂಥದ್ದು. ಅದು ಕೂಡ ಹೇಳ್ತಾ ಇದ್ದೀವಿ. ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ರೇಂಜ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ನಮ್ಮ ಹತ್ರ ಇರೋ ಎಲೆಕ್ಟ್ರಿಕಲ್ ವೆಹಿಕಲ್ 60 ಕಿಲೋಮೀಟರಿಂದ ಹಿಡಿದು 200 ಕಿಲೋಮೀಟರ್ಗೂ ಇರುವಂಥದ್ದು. 200 ಕಿಲೋಮೀಟರ್ ಅಂತಂದರೆ ಹೋಗುತ್ತೋ ಬಿಡುತ್ತೋ ಅನ್ನೋ ಒಂದು ಡೌಟ್ಫುಲ್ ಬೇಕಾಗಿಲ್ಲ. 100% ಪ್ರೂವನ್ 200 ಕಿಲೋಮೀಟರ್ ಬಂದೇ ಬರುತ್ತೆ. 200+ ಬಂದೇ ಬರುತ್ತೆ. ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನಾವು ಪ್ರೂವ್ ಮಾಡಿ ಕೂಡ ಕೊಡ್ತೀವಿ. 100% ಗ್ಯಾರಂಟಿ ಇದೆ. ಅದ್ರ ಜೊತೆಗೆ ಸೊ ಪ್ರೈಸು ಕೂಡ ಅಷ್ಟೇ. ಪ್ರೈಸು ಈಗ ನಾರ್ಮಲಿ ಕೇಳಿರ್ತೀರ ಜಾಸ್ತಿ ಪ್ರೈಸ್ ಅಂತವ. ನಮ್ಮ ಒಂದು ಮೇವ್ ಎನರ್ಜಿಯ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದ್ಬಿಟ್ಟು 1,20,000 ರೂಪಾಯಿಗೆ ಸೊ ಒಂದು ಮಾಡಲು, ಇನ್ನೊಂದು 1,25,000 ರೂಪಾಯಿಗೆ ಒಂದು ಮಾಡಲು. ಸೊ ಎರಡೂ ಕೂಡ 200+ ಕಿಲೋಮೀಟರ್ ಬರುವಂಥದ್ದು. ಸೊ ಕಂಪ್ಲೀಟ್ ಆನ್ ರೋಡ್ ಪ್ರೈಸ್ ನಾನು ಹೇಳ್ತಾ ಇರುವಂಥದ್ದು, ಯಾವುದೇ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲ. 1,20,000 ರೂಪಾಯಿ ಆಗುತ್ತೆ, ಇದು 1,25,000 ರೂಪಾಯಿ ಆಗುತ್ತೆ. ಅದ್ರ ಜೊತೆ 18,000 ರೂಪಾಯಿ RO ಕೂಡ ನಿಮಗೆ ಫ್ರೀ ಆಗುತ್ತೆ. ಇಷ್ಟು
ಇಷ್ಟು ಕೂಡ. ಕ್ವಾಲಿಟಿ ಗಾಡಿ ಬೇಕಾ, ಮೈಲೇಜ್ ಕ್ವಾಲಿಟಿ ಗಾಡಿ 200+ ಮೈಲೇಜ್ ಬರುತ್ತೆ ಅಂದ್ರೆ ನೋಡಿ 1,25,000 ರೂಪಾಯಿ ಕೊಡ್ತಾ ಇದ್ದಾರೆ ಮೈ ವಿ ಸ್ಟೋರ್ ಅಲ್ಲಿ ಅಲ್ವಾ? ಹೌದು, ಮೈ ವಿ ಸ್ಟೋರ್ ಅಲ್ಲಿ. ಸೊ ಇದು ನಮ್ಮ ಎಲ್ಲ ಒಂದು ಮೈ ವಿ ಸ್ಟೋರ್ ಕರ್ನಾಟಕದಾದ್ಯಂತ ಮೈ ವಿ ಸ್ಟೋರ್ಲು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಮೈ ವಿ ಸ್ಟೋರ್ನ ನಾವು ಇವಾಗ ಲಿಮಿಟೇಷನ್ ಅನ್ನು ಮಾಡ್ತಾ ಇದ್ದೀವಿ. ಲಿಮಿಟೇಷನ್ ಏನು ಅಂತಂದ್ರೆ ಒಂದು ಡಿಸ್ಟಿಕ್ಗೆ ಒಂದೇ ಕೌಂಟರ್ ಮಾಡ್ತಾ ಇದೀವಿ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು, ಒಂದು ಡಿಸ್ಟಿಕ್ಗೆ ಒಂದು ಕೌಂಟರ್ ಮಾತ್ರ ಮಾಡ್ತಾ ಇರುವಂಥದ್ದು. ಸೊ ಮಿಕ್ಕಿದೆಲ್ಲ ಏನು ಅಂತಂದ್ರೆ ಮಿಕ್ಕಿದೆಲ್ಲ ಬಂದ್ಬಿಟ್ಟು ನಾವು ಸೇಲ್ಸ್ ಕೌಂಟರ್ ಥರ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಸೇಲ್ಸ್ ಕೌಂಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ, ಯಾಕೆಂದರೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ 99% ಆಫ್ ದಿ ಪೀಪಲ್ ಬಂದುಬಿಟ್ಟು ಇಂಡಸ್ಟ್ರಿ ಬಗ್ಗೆ ನಾಲೆಜ್ ಇರಲ್ಲ, ಬಿಸ್ನೆಸ್ ಬಗ್ಗೆ ನಾಲೆಜ್ ಇರಲ್ಲ, ಆ ಒಂದು ಏನೋ ನಮ್ಮ ಒಂದು ಆ ಒಂದು ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಲ್ಲ. ಅಂಥವರು ಬಂದುಬಿಟ್ಟು ಮತ್ತೆ ಬ್ಯಾಕ್ ಸ್ಟೆಪ್ ಆಗಿರೋ ಒಂದು ಎಕ್ಸಾಂಪಲ್ಗಳು ನಮಗೆ ತುಂಬಾ ಆಲ್ರೆಡಿ ಕಣ್ಣಿಗೆ ಕಾಣಿದೆ. ಸೊ ಆ ಒಂದು ವಿಚಾರವಾಗಿ ನಾವೀಗ ಏನು ಮಾಡ್ತಾಯಿದ್ವಿ, ಓನ್ಲಿ ಸೇಲ್ಸ್ ಕೌಂಟರ್ಗಳು ಮಾತ್ರ ನಾವು ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ವಿ. ಅದು ಎಷ್ಟು ಅಂತ ಅಂದರೆ 240 ಸೇಲ್ಸ್ ಕೌಂಟರ್ಗಳನ್ನ ಮಾರ್ಕೆಟಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಓಕೆ, ಈ ಒಂದು ಸೇಲ್ಸ್ ಕೌಂಟರ್ ಮಾಡಬೇಕು ಅಂತ ಅಂದರೆ ಒಂದು ಬೇಸಿಕ್ ಸಿಂಪಲ್ ಇರುವಂಥದ್ದು. ನಿಮಗೆ ಯಾವುದೇ ರೀತಿ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಇಲ್ಲಿ ಯಾವುದೇ ರೀತಿ ಬೇಕಾದ ನಿಮಗೆ ಒಂದು ಏನೋ ಮ್ಯಾನ್ ಪವರ್ನ ಹೈರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಶೋರೂಮ್ ಮಾಡಬೇಕು, ಶೋರೂಮ್ ರೆಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಷ್ಟನ್ನು ಕೂಡ ಎಲಿಮಿನೇಟ್ ಮಾಡಿಬಿಟ್ಟು ಈ ಒಂದು ಮೇವ್ ಎನರ್ಜಿ ಮಾರ್ಕೆಟಲ್ಲಿ ಇವಾಗ ಲಗ್ಗೆ ಇಡ್ತಿರುವಂಥದ್ದು. ಪ್ರತಿ ತಾಲೂಕಲ್ಲೂ ಕೂಡ ಒಂದೊಂದು ಸೇಲ್ಸ್ ಕೌಂಟರ್ ಥರ ನಾವೀಗ ಓಪನ್ ಮಾಡ್ತಾ ಇರುವಂಥದ್ದು. ಈ ಒಂದು ಸೇಲ್ಸ್ ಕೌಂಟ್ರಲ್ಲಿ ನೀವು ವಿತೌಟ್ ರಿಜಿಸ್ಟ್ರೇಷನ್ ಇರೋ 65,000 ರೂಪಾಯಿ ಇರೋ ಒಂದು ವೆಹಿಕಲಿಂದ ಹಿಡಿದು ಹೈ ಸ್ಪೀಡ್ ವೆಹಿಕಲ್ ಕೂಡ ನೀವು ಯೂಸ್ ಮಾಡ್ಬೋದು. ಹಾಗಂತ ಹೇಳ್ಬಿಟ್ಟು ಪೆಟ್ರೋಲ್ ಇಲ್ಲ ಅಂದ್ರೂ ಕೂಡ ಎಲ್ಲ ಕಡೆ ಕೂಡ ಫ್ರೀ ಕರೆಂಟ್ ಇರುತ್ತೆ, ಆರಾಮಾಗಿ ಮನೇಲಿ ಯೂಸ್ ಮಾಡ್ಕೋಬೋದು. ಪ್ಲಸ್ ನಿಮಗೆ ಹೈ ಸ್ಪೀಡ್ ಬೇಕು ಅಂದರೆ ಅಪ್ ಟು 200 ಕಿಲೋಮೀಟರ್ಗೂ ಹೋಗುವಂಥ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಒಳ್ಳೆ EMI ಆಪ್ಷನ್ನು ಕರ್ನಾಟಕದಿಂದ ಮೂಲೆಗೂ ಕೂಡ ಸಿಗುವಂಥದ್ದು ಓನ್ಲಿ ಮೇವ್ ಎನರ್ಜಿನಲ್ಲಿ ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಹೇಳಬೇಕು ಅಂದರೆ ಈ ಒಂದು ಮೇವ್ ಎನರ್ಜಿಯ ಸೇಲ್ಸ್ ಕೌಂಟರ್ ಮಾಡಬೇಕು ಅಂತಂದರೆ ಸಿಂಪಲ್ ಸ್ಟೆಪ್ ಇರುತ್ತೆ. ಒಂದು 5.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಇಲ್ಲ 11 ಲಕ್ಷ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಅಷ್ಟಾದ ಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಸೇಲ್ಸ್ನ ಪ್ರೆಷರ್ ಇರಲ್ಲ, ರೆಂಟ್ ಪ್ರೆಷರ್ ಇರಲ್ಲ, ಎಕ್ಸ್ಪೆನ್ಸಸ್ ಅಂತ ಪ್ರೆಷರ್ ಇರಲ್ಲ, ಅದೇ ಥರನೇ ಓವರ್ ಹೆಡ್ಸ್ ಅಂತ ಪ್ರೆಷರ್ ಇರಲ್ಲ. ಅದೇ ಥರ ನಿಮಗೆ ಸೇಲ್ಸ್ ಮತ್ತು ಸರ್ವಿಸ್ ಆದಮೇಲೆ ಸರ್ವಿಸ್ ಕೊಡಬೇಕಲ್ಲಪ್ಪ ಅನ್ನೋ ಒಂದು ಭಯನೂ ಕೂಡ ಇದರಲ್ಲಿ ಇರಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಕೂಡ ನಮ್ಮ ಒಂದು ಸರ್ವಿಸ್ ಪರ್ಸನ್ ಬಂದ್ಬಿಟ್ಟು ಒಂದು ಮೊಬೈಲ್ ಸರ್ವಿಸ್ ಕ್ಯಾಂಪ್ ಅಂತ ನಾವು ರನ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಎಲ್ಲ ಒಂದು ಕಸ್ಟಮರು ಕೂಡ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಪ್ರತಿಯೊಬ್ಬರು ಕೂಡ ಇದು ಹೆಲ್ಪ್ ಆಗುತ್ತೆ. ಅದು ಒಂದು. ಸೊ ಎರಡನೇದು ಬಂದ್ಬಿಟ್ಟು ಈಗ 5.5 ಲಕ್ಷ ಆಗಿದವ್ರಿಗೆ ಬಂದ್ಬಿಟ್ಟು ಒಂದು 4 ವೆಹಿಕಲ್ ಕೊಡ್ತೀವಿ, ಅದ್ರ ಜೊತೆ ಬ್ಯಾಟ್ರಿ ಮತ್ತು ಕಂಪ್ಲೀಟ್ ಒಂದು ಸಿಸ್ಟಮ್ನ ಕೊಡ್ತೀವಿ. ಅದೇ ಥರನೇ 11 ಲಕ್ಷ ಆಗಿದವ್ರಿಗೂ ಕೂಡ ನಾವು ವೆಹಿಕಲ್ಗಳನ್ನ ನಾವು ಕೊಡ್ತೀವಿ. ಅವ್ರೇನು ಮಾಡಬೇಕು, ಅವರ ಒಂದು ಮನೆಯಲ್ಲೇ ಸಪೋಸ್ ಎಲ್ಲಿ ಸ್ಪೇಸ್ ಇರುತ್ತೆ ಆ ಜಾಗದಲ್ಲಿ ಅವ್ರು ಇಟ್ಕೊಂಡ್ರೆ ಸಾಕು. ಸ್ವಂತ ಜಾಗ ಮಳಿಗೆ ಇತ್ತು ಅಂದರೆ ಮಾತ್ರ ಮಾಡ್ಬೋದು ಹೊರತು ಮಳಿಗೆಲ್ಲ ರೆಂಟ್ ಕಟ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಶೋರೂಮ್ ಮಾಡೋ ಅಥಾರಿಟಿ ಕಂಪ್ನಿ ನಿಮಗೆ ಕೊಡಲ್ಲ. ಸೊ ಇದು ಒಂದು ಪಾರ್ಟು. ಎರಡನೇದು ಬಂದ್ಬಿಟ್ಟು ಇಲ್ಲಿ ನೀವು ಗಾಡಿ ತೊಗೊಂಡಾದಮೇಲೆ ಗಾಡಿ ಇಟ್ಕೊಂಡ್ರೆ ಸೇಲ್ ಮಾಡೋದಕ್ಕೆ ಅಂತ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಎವ್ರಿ ಮಂತು ನಿಮಗೆ ಸೇಲ್ ಆಗಲಿ ಬಿಡಲಿ ಒಂದು ಮಿನಿಮಮ್ ಗ್ಯಾರಂಟಿ ಅನ್ನೋ ಒಂದು ಅಮೌಂಟು ಕಂಪ್ನಿಯಿಂದ ನಿಮಗೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ನೀವು ಅಡಿಷ್ನಲ್ ಒಂದು ಮೋಟಿವೇಶನ್ ಸಿಗುತ್ತೆ. ಒಂದು. ಎರಡನೇದು ಬಂದ್ಬಿಟ್ಟು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎವ್ರಿ ಪರ್ಸನನ್ನು 240 ಏನು ತಾಲೂಕುಗಳಿವೆ ನಮ್ಮ ಕರ್ನಾಟಕದಂತ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಬ್ಬೊಬ್ಬರಿಗೆ ಮಾತ್ರ ನಾವು ಈ ಒಂದು ಆಪರ್ಚುನಿಟಿನ ಕೊಡ್ತಿರೋವಂಥದ್ದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಮಾಡ್ಬೋದು, ಈ ಒಂದು ನಮ್ಮ ಮೇವ್ ಎನರ್ಜಿಯ ಒಂದು ಸ್ಮಾಲ್ ಸ್ಟೇಕ್ ಹೋಲ್ಡರ್ ಕೂಡ ನೀವು ಆಗಿರ್ತೀರಾ. ಸೊ ಕಂಪನಿಯ ಒಬ್ಬರು ಪಾಲುದಾರರು ಕೂಡ ನೀವು ಕೆಲಸ ಮಾಡ್ತಾ ಇರ್ತೀರ. ಅವಾಗ ಏನಾಗುತ್ತೆ, ನಂದು ಅನ್ನೋ ಒಂದು ಕಂಪನಿ ಅಂತ ಒಂದು ಏನೋ ಕ್ರಿಯೇಟ್ ನಿಮಗೆ ಬರುತ್ತೆ. ಇಲ್ಲ ಏನಾಗುತ್ತೆ, ಡೀಲರ್ಶಿಪ್ ತಗೊಂಡ್ರೆ ದಿನಕ್ಕೆ 100 ಜನ ಬರ್ತಾರೆ, ಆ 100 ಜನ ಮಾಡ್ತೀವಿ ಅಂದರೆ ಕಷ್ಟ ಆಗಲ್ಲ. ಅದೇ ನಾವು ಒಂದು ಕಂಪ್ನಿ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು 15ರಿಂದ 20 ಕೋಟಿ ದುಡ್ಡಾಕಿ ಮಾಡಬೇಕು ಅಂದರೆ ಅದು ಕೂಡ ಆಗಲ್ಲ. ಅದೇ ಥರ ಒಂದು 5.5ರಿಂದ 11 ಲಕ್ಷ ರೂಪಾಯಲ್ಲಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪ್ನಿಯ ನಾನೊಬ್ಬ ಶೇರ್ ಹೋಲ್ಡರ್ ಆಗಿ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೂ ಕೂಡ ಖುಷಿ ಆಗುತ್ತೆ. ಅದೇ ಥರ ನೀವು ವಾಲಂಟ್ರಿಯಾಗಿ ನನ್ನ ಕಂಪ್ನಿ ಅಂತ ಹೆಮ್ಮೆಯಿಂದ ಹೇಳ್ತೀರಾ, ಕರ್ನಾಟಕ ಕಂಪ್ನಿ ಅಂತ ನೀವು ಬಾಯ್ಬಿಟ್ಟು ಎಲ್ಲ ಕಡೆ ಕೂಡ ಮಾತಾಡ್ತೀರಾ. ಇದ್ರ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, ಸೇಲ್ಸ್ ಇನ್ಸೆಂಟಿವ್ ಅಂತ. ಸೊ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಸೇಲ್ಸ್ ಕೌಂಟ್ರಿಗೆ ನಾವೇನು ಮಾಡ್ತೀವಿ, ಕಂಪ್ನಿಯ ಓವರ್ ಆಲ್ ಪ್ರಾಫಿಟಲ್ಲಿ ಅವರಿಗೆ 10% ಬಂದ್ಬಿಟ್ಟು ಒಂದು ಇನ್ಸೆಂಟಿವ್ ಸ್ಟ್ರಕ್ಚರ್ ಅಂತ ಕೊಡ್ತಾ ಇದ್ದೀವಿ. ಆ ಇನ್ಸೆಂಟಿವಲ್ಲಿ ಕೂಡ ಅವರಿಗೆ ಒಳ್ಳೆ ಪ್ರಾಫಿಟ್ ಕೂಡ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಎವ್ರಿ ಮಂತ್ ಬರ್ಡನ್ಗಳಿಗೂ ಇರಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು ಅವ್ರು ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಯಾವುದೇ ಒಂದು ಬಿಸ್ನೆಸ್ ಅಂತ ಅಂದಾಗ ಏನಾಗುತ್ತೆ, ಲಾಸು ಮತ್ತು ಪ್ರಾಫಿಟ್ ಇರುತ್ತೆ. ಅದೇ ಥರನೇ ಎಲ್ಲರೂ ಕೂಡ ನಿಮಗೆ ಏನು ಆದಷ್ಟು ನಿಮಗೆ ನಿಮ್ಮ ಹತ್ರ ಇರೋದನ್ನು ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ನಾವಿಲ್ಲಿ ನೋಡ್ತಾ ಇರೋದು ನಿಮ್ಮ ಒಂದು ಅಮೌಂಟು ಕೂಡ ಯಾವ ರೀತಿ ಸೆಕ್ಯೂರ್ ಮಾಡೋದು, ಅದೇ ಥರನೇ ಬಿಸ್ನೆಸ್ ಯಾವ ರೀತಿ ಮುಂದೆ ತೊಗೊಂಬರೋದು ಅಂತ. ಯಾಕೆ ನಾವು ಕೂಡ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು ಆಗಿದೆ. ಎಷ್ಟೋ ಜನ DSF ಮಾಡಿದ್ದಾರೆ, 6 ತಿಂಗಳಿಗೆ ಕ್ಲೋಸ್ ಮಾಡಿದ್ದಾರೆ, 1 ವರ್ಷಕ್ಕೆ ಕ್ಲೋಸ್ ಮಾಡಿದ್ದಾರೆ. ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಅವಾಯ್ಡ್ ಮಾಡೋದು, ಇಲ್ಲಾಂದ್ರೆ ಏನಾಗುತ್ತೆ, ಇಂಡಸ್ಟ್ರಿ ಮುಂದೆ ಬರಲ್ಲ. ಅದೇ ಥರ ಎಲೆಕ್ಟ್ರಿಕಲ್ ವೆಹಿಕಲ್ ಮುಂದೆ ಬರಲ್ಲ. ಅದೇ ಥರ ಯಾರೂ ಕೂಡ ಒಂದು DSF ಮಾಡೋದಕ್ಕೆ ಮುಂದೆ ಬರಲ್ಲ. ಈ ಒಂದು ಸಿಸ್ಟಮ್ನ ನಾವು ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಕೂಡ ಒಂದು ನಂದೇ ಕಂಪನಿ ಅನ್ನೋ ಒಂದು ಇದರಲ್ಲಿ ಎಲ್ಲರೂ ಕೂಡ ಮುಂದೆ ಹೋದಾಗ ಏನಾಗುತ್ತೆ, ಲಾಂಗ್ ಟರ್ಮಲ್ಲಿ ಕಂಪನಿ ಉಳಿಯುತ್ತೆ. ಅದೇ ಥರನೇ ಲಾಂಗ್ ಟರ್ಮ್ ಇಂಡಸ್ಟ್ರಿ ಉಳಿಯುತ್ತೆ. ಅದೇ ಥರನೇ EV ಬಂದ್ಬಿಟ್ಟು ಮಾರ್ಕೆಟಲ್ಲಿ ಒಳ್ಳೆ ಚೆನ್ನಾಗಿ ಲಗ್ಗೆ ಇಡುತ್ತೆ. ಒಳ್ಳೆ ಸೇಲ್ಸ್ ಕೂಡ ಹಾಗೆ ಆಗುತ್ತೆ.
ಅಷ್ಟು ಹೇಳ್ತೀರಾ ಸರ್? ಅಷ್ಟು ಹೇಳ್ತೀವಿ ನಾವು. ಬಿಸ್ನೆಸ್ ಮಾಡ್ತೀರಾ, ಬೈಕ್ ತಗೊಂತೀರಾ, ಡಿಸ್ಟ್ರಿಬ್ಯೂಷನ್ ತಗೊಂತೀರಾ, ಎಲ್ಲದಕ್ಕೂ ಆಪ್ಷನ್ ಎಲ್ಲ ಕೂಡ ಒಂದೇ ಆಪ್ಷನ್, ಒಂದೇ ಪ್ಲಾಟ್ಫಾರ್ಮು. ಏನಕ್ಕೆ ಅಂತ ಅಂದ್ರೆ ಇಲ್ಲಿವರೆಗೂ ಕೂಡ ನಮಗೆ ಹೊರಗಡೆಯಿಂದ ಸಪ್ಲೈ ಮಾಡಿ 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 ಎಲ್ಲದೂ ಕೂಡ ಸೇಲ್ಸು, ಸರ್ವಿಸು, ವಾರಂಟಿ ಕೊಡದಲೆ ಕಸ್ಟಮರ್ ತುಂಬಾನೇ ಸಫರ್ ಪಟ್ಟಿದ್ದಾರೆ. ಆ ಸಫರ್ ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ಅಂತ ಬೇಕೇ ಬೇಕಲ್ವಾ ಮಾರ್ಕೆಟಲ್ಲಿ. ಆ ಫುಲ್ ಸ್ಟಾಪ್ ಮೇವ್ ಎನರ್ಜಿಯಿಂದ ಸ್ಟಾರ್ಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಚಾರ ನಿಮಗೆ ಮುಂದೆ ಹೇಳ್ತಾ ಇರೋಂಥದ್ದು. ಓಕೆ, ಕೊನೆಯದಾಗಿ ಮತ್ತೊಂದು ಸರಿ ನೋಡಿ, ಬೈಕ್ ಯಾಕೆ ತಂತೀರೋ ಸರ್? ಮೈಲೇಜ್ ಎಷ್ಟು, ರೇಟ್ ಎಷ್ಟು ಸರ್ ಇದು? ಇನ್ನೊಂದ್ಸರಿ ಹೇಳಿ. ಸೊ ಇದು ಬಂದ್ಬಿಟ್ಟು ಒಂದು ಸರಿ ಚಾರ್ಜ್ ಮಾಡಿದ್ರೆ ಇದು 80 ಕಿಲೋಮೀಟರ್ 200 ಕಿಲೋಮೀಟರ್ಗೂ ಹೋಗುತ್ತೆ. ಪ್ರೈಸು ಕೂಡ ಅಷ್ಟೇ 90,000ದಿಂದ 1,25,000 ಇದೆ. ಹಾಗೆ ಇದ್ರ ರೇಟು, ಇದ್ರ ಮೈಲೇಜು? ಸೊ ಇದು ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಒಂದ್ಸರಿ ಚಾರ್ಜ್ ಮಾಡಿದ್ರೆ ನಿಮಗೆ 80 ಕಿಲೋಮೀಟರ್ 200 ಕಿಲೋಮೀಟರ್ ಹೋಗುತ್ತೆ. ಅದೇ ತರ ಪ್ರೈಸು ಕೂಡ ಅಷ್ಟೇ 85,000ದಿಂದ 1,20,000 ಆನ್ ರೋಡ್ವರೆಗೂ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸರ್, ಸೊ ಇದು CS ಮಾಡಲು ಎರಡಕ್ಕೂ ನೋಡೋಕೆ ಒಂದೇ ಥರ ಕಾಣುತ್ತೆ, ಬಟ್ ಸ್ಪೆಸಿಫಿಕೇಶನ್ ಚೇಂಜ್ ಇದೆ. ಈ ಒಂದು ಮಾಡಲ್ ಬಂದ್ಬಿಟ್ಟು 75,000 ಒಂದಿದೆ. ಆಮೇಲೆ ನೆಕ್ಸ್ಟ್ 90 ಕಿಲೋಮೀಟರ್ ಬೇಕು ಅಂದರೆ 82,000 ಒಂದಿದೆ. ನೆಕ್ಸ್ಟ್ ಅದೇ ಥರ ಇದು ಎರಡು ಕಲರ್ ಚೇಂಜ್ ಮಾತ್ರ ಇರುವಂಥದ್ದು. ಎರಡು ಸೇಮ್. ಹೌದು, ಇದು ಒಂದು ಬೇಸ್ ಮಾಡಲ್. ಇದು ಬಂದ್ಬಿಟ್ಟು 67,000 ಆಗುತ್ತೆ. 67,000 ನಿಮಗೆ 60 ಕಿಲೋಮೀಟರ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಸಿಗುತ್ತೆ. 75,000 ಕೂಡ ಸಿಗುತ್ತೆ. ಆದರೆ ನಿಮಗೆ ಅದರಲ್ಲಿ 90ರಿಂದ 100 ಕಿಲೋಮೀಟರ್ ಮೇಲೆ ಸಿಗುತ್ತೆ ಅಷ್ಟೇ. ಗೊತ್ತಾಯ್ತಣ್ಣ? ಯಾರ್ಯಾರೆಲ್ಲ ನೋಡಿದ್ರು ಕೆಳಗಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಇಲ್ಲ ಮೈವಿ ಸ್ಟೋರ್ ರಾಜ್ಕುಮಾರ್ ICICI ಬ್ಯಾಂಕ್ ಆಪೋಸಿಟ್ ಇರ್ತಕ್ಕಂಥ ಸ್ಟೋರ್, ಇಲ್ಲಿ ಕೂಡ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡು, ಸೊ ಸೇಲ್ಸ್ ಕಂಟ್ರೋಲ್ ಮಾಡಬೇಕಾ, ಇಲ್ಲ ಗಾಡಿ ತಗೋಬೇಕಾ, ಲೋ ಸ್ಪೀಡ್ ತಗೋಬೇಕಾ, ಹೈ ಸ್ಪೀಡ್ ತಗೋಬೇಕಾ, ಎಲ್ಲ ಆಪ್ಷನ್ ಜೊತೆಗೆ ಆಫರ್ ಕೂಡ ಸಿಕ್ಕೇ ಸಿಗುತ್ತೆ. ಅಷ್ಟೇ ಅಷ್ಟೇ.